ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಎಳೆಯಿಂದ ಬಟ್ಟೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಸಿಲೆಬಸ್ ಒಂದು ಕ್ಲಾಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಗಳು ಯಾವ ರೀತಿ ಈ ಒಂದು ಚಾಪ್ಟರ್ನಲ್ಲಿ ಬಂದಿವೆ, ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, TET ಆಗಿರ್ಬೋದು ಅಥವಾ ಸೆಂಟ್ರಲ್ TET ಆಗಿರ್ಬೋದು, ಅದರ ಒಂದು ಸಿಲೆಬಸ್ನಲ್ಲಿ ನೀವೇನಾದರೂ ನೋಡಿದ್ರೆ ಈ ಚಾಪ್ಟರ್ ಕೂಡ ಅದರಲ್ಲಿ ಬರುತ್ತೆ. ಪಾಲಿಮರ್ಸ್, ನಾವು ಇಂಗ್ಲೀಷ್ನಲ್ಲಿ ಪಾಲಿಮರ್ಸ್ ಅಂತ ಹೇಳ್ತೀವಿ, ಇನ್ನು ಕನ್ನಡದಲ್ಲಿ ಇದಕ್ಕೆ ಎಳೆಯಿಂದ ಬಟ್ಟೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಸೊ ಈ ಚಾಪ್ಟರ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ವರ್ಷದಲ್ಲಿ ಎರಡೆರಡು ಕ್ವಶನ್ ಬಂದಿವೆ, ಇನ್ನು ಕೆಲವೊಂದು ವರ್ಷದಲ್ಲಿ ಸಿಂಗಲ್ ಕ್ವಶನ್ಗಳು ಬಂದಿವೆ, ಇನ್ನು ಕೆಲವೊಂದು ವರ್ಷದಲ್ಲಿ ಯಾವುದೇ ರೀತಿ ಕ್ವಶನ್ಸ್ಗಳೇ ಬಂದಿಲ್ಲ. ಸೊ ಆ ಥರನೂ ಕೂಡ ಆಗಿದೆ. ಸೊ ಯಾವ ಥರ ಒಂದು ಕ್ವಶನ್ಗಳು ಒಂದು ಪ್ರೀವಿಯಸ್ ಇಯರ್ನಲ್ಲಿ ಬಂದಿದೆ, ಆ ಕ್ವಶನ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ನಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಸೊ ಈ ಒಂದು ಚಾಪ್ಟರ್ ಎಳೆಯಿಂದ ಬಟ್ಟೆ ಅಂದ್ರೆ ಇಂಗ್ಲಿಷ್ ಅದಕ್ಕೆ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ಈ ಪಾಲಿಮರ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಯಾವ ಕ್ವಶನ್ಸ್ಗಳು ಪ್ರಿವಿಯಸ್ ಇಯರ್ ಅಲ್ಲಿ ಬಂದಿದೆ, ಸೊ ಅದನ್ನ ವಿತ್ ಇಯರ್ ವಿತ್ ಕ್ವಶನ್ ನಂಬರ್ ಎಲ್ಲವನ್ನ ಡೀಟೇಲ್ಸ್ ಆಗಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಸ್ಟಡಿಯನ್ನ ಮಾಡ್ತೀವಿ. ಸೊ ಒಂದೊಂದಾಗಿ ನಾವು ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ. ಓಕೆ, ಸ್ಕ್ರೀನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಫಸ್ಟ್ ಕ್ವಶನ್ ಹೀಗಿದೆ. ಈ ಫಸ್ಟ್ ಒಂದು ಕ್ವಶನ್ ನೋಡಿದ್ರೆ ಒಂದು ನಿಮಿಷ, ಆಲ್ರೆಡಿ ಇದನ್ನ ನಾವು ಕ್ಲಾಸ್ನಲ್ಲಿ ತಗೊಂಡಿಲ್ಲ, ಸೊ ಅದೇ ಇಲ್ಲಿದೆ ಮತ್ತೆ ರಿಪೀಟ್ ಆಗಿದೆ. ಸೊ ಓಕೆ, ಒಂದು ಸೆಕೆಂಡ್ ಜಸ್ಟ್. ಓಕೆ, ಇದನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಓಕೆ ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದಾರೆ ಅಂದ್ರೆ, ಓಕೆ, ಸೊ ಈ ಚಾಪ್ಟರ್ ಇರತಕ್ಕಂಥ ಫಸ್ಟ್ ಕ್ವಶನ್ ಇದೆ. ಯಾವುದಂದ್ರೆ ಎಕ್ಸಾಂಪಲ್ ಆಫ್ ದ ಥರ್ಮೋಸೆಟ್ಟಿಂಗ್ ಪಾಲಿಮರ್, ಅಂದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಒಂದು ಉದಾಹರಣೆ ಯಾವುದು ಬರ್ಬೋದು ಅಂತ ಕೇಳಿದ್ದಾರೆ. ಸೊ ಯಾರ್ಯಾರು ಕನ್ನಡ ಮೀಡಿಯಂ ಇದ್ದವರು ಕನ್ನಡ ಮೀಡಿಯಂ ನೋಡ್ಕೊಳ್ಳಿ, ಇಂಗ್ಲಿಷ್ ಮೀಡಿಯಂದಲ್ಲಿ ಇದ್ದವರು ಇಂಗ್ಲಿಷ್ ಮೀಡಿಯಂದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಕ್ವಶನ್ ಎರಡು ಲ್ಯಾಂಗ್ವೇಜ್ನಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ನಲ್ಲಿ ಎಷ್ಟಾಗುತ್ತೆ ನೀವು ನಿಮ್ಮ ಕ್ವಶನ್ಸ್ಗಳನ್ನ ನೀವು ನೋಡ್ಕೋಬಹುದು, ಏನೋ ಪ್ರಾಬ್ಲಮ್. ಒಂದು ನಿಮಿಷ, ಸ್ಕ್ರೀನ್ ಸ್ವಲ್ಪ ಇದಾಗ್ತದೆ. ಓಕೆ, ಈಗ ಕ್ಲಿಯರಿಟಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈಗಾಗಲೇ ನಾವು 6th ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಥವಾ 7th ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಥವಾ 8th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಸೊ ಈ ಪ್ರತಿ ಒಂದು ಸ್ಟ್ಯಾಂಡರ್ಡ್ನಲ್ಲಿ ಎಳೆಯಿಂದ ಬಟ್ಟೆ ಈ ಒಂದು ಚಾಪ್ಟರ್ನ ನಾವು ಸ್ಟಡಿ ಮಾಡ್ತಾನೆ ಬಂದಿದ್ದೀವಿ. ಬಟ್ ಇನ್ನು 6th ಸ್ಟ್ಯಾಂಡರ್ಡ್ ತಗೊಂಡ್ರೆ ನಾವು ಸ್ಟಡಿ ಆಫ್ ದ ನ್ಯಾಚುರಲ್ ಫೈಬರ್ಸ್ ಅಂದ್ರೆ ನಾರು ಆಗಿರ್ಬೋದು ಮತ್ತು ಹತ್ತಿ ಸೆಣಬು, ಈ ಒಂದು ಮೂರು ಒಂದು ನೈಸರ್ಗಿಕವಾಗಿ ಸಿಗತಕ್ಕಂತಹ ಪಾಲಿಮರ್ಸ್ ಬಗ್ಗೆ ನಾವು ಸ್ಟಡಿಯನ್ನ ಮಾಡಿರ್ತೀವಿ. ಇದು 7th ಸ್ಟ್ಯಾಂಡರ್ಡ್ನ ತಗೊಂಡ್ರೆ ನಾವೇನು ಸ್ಟಡಿ ಮಾಡ್ತೀವಿ, ಇದರಲ್ಲಿ 7th ಸ್ಟ್ಯಾಂಡರ್ಡ್ ತಗೊಂಡು ಏನು ಸ್ಟಡಿ ಮಾಡ್ತೀವಿ ನಾವು, ಉಣ್ಣೆ ಮತ್ತು ರೇಷ್ಮೆ, ಇದರ ಬಗ್ಗೆ ನಾವು ಸ್ಟಡಿಯನ್ನ ಅಲ್ಲಿ ಮಾಡಿದ್ವಿ. ಇನ್ನು 8th ಸ್ಟ್ಯಾಂಡರ್ಡ್ ತಗೊಂಡ್ರೆ ಸಂಶ್ಲೇಷಿತ ನೂಲುಗಳು ಮತ್ತು ಪ್ಲಾಸ್ಟಿಕ್ಗಳು, ಸೊ ಇದರ ಬಗ್ಗೆ ನಾವಲ್ಲಿ ಸ್ಟಡಿಯನ್ನ ಮಾಡಿರ್ತೀವಿ. ಹೌದಾ? ಸಂಶ್ಲೇಷಿತ ನೂಲುಗಳು ಅಂದ್ರೆ ಏನು, ಅದಕ್ಕೆ ಇಂಗ್ಲಿಷ್ ನಾವು ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಇನ್ನು ಪ್ಲಾಸ್ಟಿಕ್ ಅಂದ್ರೆ ಒಂದು ಟೈಪ್ ಆಫ್ ದ ಪಾಲಿಮರ್ಸ್ ಅಂತ ನಾವು ಹೇಳ್ತೀವಿ. ಸೊ ಥರ್ಮೋಪ್ಲಾಸ್ಟಿಕ್ ಆಗಿರ್ಬೋದು, ಥರ್ಮೋಸೆಟ್ಟಿಂಗ್ ಆಗಿರ್ಬೋದು, ಮತ್ತೆ ಕೆಲವೊಂದು ಅಪ್ಲಿಕೇಶನ್ಸ್ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನ ನಾವು ಆಲ್ರೆಡಿ ಸ್ಟಡಿಯನ್ನ ಮಾಡಿದ್ದೀವಿ. ಸೊ ಇದರ ರಿಲೇಟೆಡ್ ಥಿಯರಿ ಸ್ಲಾಶ್ ಒಂದು ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ನಮ್ಮ ಚಾನಲ್. ಸೊ ಅದನ್ನ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಸಿಲೆಬಸ್ ಅನ್ನ ನೋಡಬಹುದು. ಇನ್ನು ಈ ಕಡೆ ಬನ್ನಿ, ಎಕ್ಸಾಮ್ ಪ್ರಿವಿಯಸ್ ಇಯರ್ ನಲ್ಲಿ ಯಾವ ತರ ಕ್ವಶನ್ಗಳನ್ನ ಕೇಳಿದರೆ, ಸೊ ಅದನ್ನೇ ನಾವು ಇವಾಗ ಇಲ್ಲಿ ಡಿಸ್ಕಷನ್ ಮಾಡ್ತಿರೋದು. ಸೊ ಫಸ್ಟ್ ಕ್ವಶನ್ ಹೀಗಿದೆ, 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕ್ವಶನ್ ನೋಡಿ ಯಾವ ತರ ಕೇಳಿದರೆ ಇಲ್ಲಿ. ಹೌದಾ? ಸೊ ಪ್ರಶ್ನೆ ಹೀಗಿದೆ, ಎಕ್ಸಾಂಪಲ್ ಆಫ್ ಅನ್ ಥರ್ಮೋಸೆಟ್ಟಿಂಗ್ ಪಾಲಿಮರ್. ಸೊ ಫಸ್ಟ್ ಆಫ್ ಆಲ್ ಥರ್ಮೋಸೆಟ್ಟಿಂಗ್ ಅಂದ್ರೆ ಏನು ಅದು ನಿಮ್ಗೆ ಗೊತ್ತಿರಬೇಕು. ಹೌದಾ? ಸೊ ಥರ್ಮೋಸೆಟ್ಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಂದ್ರೆ ಏನು, ಸೊ ಅದು ಗೊತ್ತಾದಾಗ ಮಾತ್ರ ನಿಮಗೆ ಮುಂದಿನ ಗೊತ್ತಾಗುತ್ತೆ ಅಂತ ನಾನು ಅನ್ಕೋತೇನೆ. ಹೌದಾ?
ಸೊ ಫಸ್ಟ್ ಥರ್ಮೋಸೆಟ್ಟಿಂಗ್ಸ್ ಪಾಲಿಮರ್ಸ್ ಅಂದ್ರೆ ಏನು? ಥರ್ಮೋಸೆಟ್ಟಿಂಗ್ ಪಾಲಿಮರ್ ಅಂದ್ರೆ ಹೀಗಿದೆ. ಆನ್ ಹೀಟಿಂಗ್ ಪಾಲಿಮರ್ ಬಿಕಮ್ ದ ವೆರಿ ಹಾರ್ಡ್. ಆನ್ ಹೀಟಿಂಗ್ ಪಾಲಿಮರ್ ಬಿಕಮ್ ವೆರಿ ಹಾರ್ಡ್. ಯಾವ್ದಾದ್ರು ಈ ಪಾಲಿಮರ್ಸ್ ಹೆಂಗಿರುತ್ತಂದ್ರೆ ಯಾವಾಗ ನಾವು ಇದನ್ನ ಹೀಟ್ ಮಾಡ್ತೀವಿ ಅವಾಗ ಸಿಕ್ಕಾಪಟ್ಟೆ ಅದು ಹಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ ಸಿಂಪಲ್ ಆಗಿ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿರೋದೇ ಅದೇ. ಸೊ ನೀವೇನಾದ್ರೂ ಪಾಲಿಥಿನ್ ತಗೊಂಡ್ರೆ ಪಾಲಿಥಿನ್, ಪಾಲಿಪ್ರೊಪೈಲಿನ್, ಸಿಲಿಕಾನ್, PVC, ಜಸ್ಟ್ ಪಾಲಿಥಿನ್ ತಗೊಂಡ್ರೆ ಪಾಲಿಥಿನ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳಿ? ಪಾಲಿಥಿನ್. ಪ್ಲಾಸ್ಟಿಕ್, ನೀವು ಯಾವಾಗ ಅಂಗಡಿಗೆ ಹೋಗ್ತೀರಾ, ಶಾಪ್ ಹೋಗ್ತೀರಾ, ಅಲ್ಲಿ ಏನಾದ್ರೂ ನೀವು ವಸ್ತುವನ್ನು ತಗೊಂಡ್ರೆ ಅದನ್ನ ಪ್ಲಾಸ್ಟಿಕ್ ನಲ್ಲಿ ಹಾಕಿಕೊಡ್ತಾರೆ, ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಹಾಕಿಕೊಡ್ತಾರೆ. ಈ ಪ್ಲಾಸ್ಟಿಕ್ ಬ್ಯಾಗ್ ನ ತಗೊಂಡ್ರೆ ಇದಕ್ಕೆ ಏನಾದ್ರು ಹೀಟ್ ಮಾಡಿದ್ರೆ ಇದೇನಾದ್ರು ಹಾರ್ಡ್ ನಲ್ಲಿ ಕನ್ವರ್ಟ್ ಆಗುತ್ತಾ? ಕನ್ವರ್ಟ್ ಆಗಲ್ಲ. ಸೊ ಪಾಲಿಥಿನ್ ಅಂತೂ ಆಗಲ್ಲ, ಇದಂತೂ ಫಿಕ್ಸ್ ಆಯ್ತಾ? ಓಕೆ. ಇನ್ನು ಪಾಲಿಪ್ರೊಪೈಲಿನ್ ತಗೊಂಡ್ರೆ, ಪಾಲಿಪ್ರೊಪೈಲಿನ್ ಅಂದ್ರೆ ಏನಂತ ಹೇಳಿದ್ ನಾವು, ಇದು ಕೂಡ ಒಂದು ಟೈಪ್ ಆಫ್ ದ ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ಅಂತಾನೆ ಹೇಳ್ತೀವಿ. ಪಾಲಿಥಿನ್, ಪಾಲಿಪ್ರೊಪೈಲಿನ್ ಮತ್ತೆ PVC ಇದು ಕೂಡ ಥರ್ಮೋಪ್ಲಾಸ್ಟಿಕ್ ಪಾಲಿಮರೇ. ಇವೆಲ್ಲ ಹೆಂಗಿದೆ ಅಂದ್ರೆ ಥರ್ಮೋಪ್ಲಾಸ್ಟಿಕ್ ಇದನ್ನ ಯಾವಾಗ ಇದನ್ನ ಹೀಟ್ ಮಾಡ್ತೀವಿ, ಆನ್ ಹೀಟಿಂಗ್ ಬಿಕಮ್ ವೆರಿ ಸಾಫ್ಟ್. ಯಾವಾಗ ಇದನ್ನ ಹೀಟ್ ಮಾಡ್ತೀವಿ ಅವಾಗ ಈಸಿಯಾಗಿ ಸಾಫ್ಟ್ ಆಗ್ತವೆ. ಬಟ್ ಥರ್ಮೋಸೆಟ್ಟಿಂಗ್ ಹಂಗಿಲ್ಲ, ಯಾವಾಗ ನಾವು ಹೀಟ್ ಮಾಡ್ತೀವಿ ಅವಾಗ ಸಿಕ್ಕಾಪಟ್ಟೆ ಹಾರ್ಡ್ ನಲ್ಲಿ ಕನ್ವರ್ಷನ್ ಆಗುತ್ತೆ. ಸೊ ಪಾಲಿಥಿನ್, ಪಾಲಿಪ್ರೊಪೈಲಿನ್, PVC ಇವೆಲ್ಲವೂ ಕೂಡ ಹೀಟ್ ಮಾಡಿದಾಗ ಸಾಫ್ಟ್ ಆಗುತ್ತೆ. PVC ಎಲ್ಲಿ ಯೂಸ್ ಮಾಡ್ತಾರೆ ಹೇಳಿ? ಪೈಪ್ಲೈನ್ಸ್, ನಿಮ್ಮಲ್ಲೇ ಇರ್ತಕ್ಕಂಥ ಪೈಪ್ಲೈನ್ಸ್ ಆಗಿರ್ಬೋದು, ವಾಟರ್ ಪೈಪ್ಲೈನ್ ಆಗಿರ್ಬೋದು, ಆಮೇಲೆ ಬಾತ್ರೂಮ್ ಪೈಪ್ಲೈನ್ ಆಗಿರ್ಬೋದು, ಇನ್ನಿತರ ಪೈಪ್ಲೈನ್ಗಳನ್ನ ಏನ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಪೈಪು, ಅವೆಲ್ಲ ಪೈಪ್ಗಳನ್ನ ತಯಾರು ಮಾಡಿದ್ರೆ PVC, ಪಾಲಿಫಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. PVC, ಪಾಲಿಫಿನೈಲ್ ಕ್ಲೋರೈಡ್, ಈ ಒಂದು ಪಾಲಿಮರ್ನ ಯೂಸ್ ಮಾಡಿಕೊಂಡು PVC ಅನ್ನು ತಯಾರು ಮಾಡ್ತಾರೆ. ಸೊ ನಿಮ್ಗೆಲ್ಲ ಗೊತ್ತಿದೆ, ಪೈಪ್ಗೆ ನಾವು ಯಾವಾಗ ಹೀಟ್ ಮಾಡ್ತೀವಿ ಅವಾಗ ಅದೇನಾಗುತ್ತೆ, ಬಿಕಮ್ ದ ವೆರಿ ಸಾಫ್ಟ್ ಆಗಿ ಕನ್ವರ್ಷನ್ ಆಗುತ್ತೆ. ನಮ್ಗೆಲ್ಲ ಗೊತ್ತೇ ಇದೆ. ಸೊ ತಾವು ಅದನ್ನ ಪ್ರಾಕ್ಟಿಕಲ್ ಮಾಡೇ ಇರ್ತೀರ, ಹೌದಾ? ಸೊ ಪಾಲಿಥಿನ್ ಆಗಲ್ಲ, ಪಾಲಿಪ್ರೊಪೈಲ್ ಆಗಲ್ಲ, PVC ಅಂತ ಆಗಲ್ಲ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಸಿಲಿಕಾನ್ ಅಂತಕ್ಕಂಥ ಪಾಲಿಮರು. ಇದನ್ನ ಏನಂತ ಹೇಳ್ತೀವಿ? ಥರ್ಮೋಸೆಟ್ಟಿಂಗ್ ಪಾಲಿಮರ್. ಇದು ಥರ್ಮೋಸೆಟ್ಟಿಂಗ್ ಪಾಲಿಮರ್. ಇದನ್ನ ಯಾವಾಗ ನಾವು ಹೀಟ್ ಮಾಡ್ತೀವಿ, ಹೀಟ್ ಮಾಡಿದಾಗ ಇದು ಪೂರ್ತಿಯಾಗಿ ಹಾರ್ಡ್ ಆಗಿ ಕನ್ವರ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಏನಂದ್ರೆ ಸಿಲಿಕಾನ್ ಅಂತ ಹೇಳ್ತೀವಿ. PVC ಮತ್ತೆ ಪಾಲಿಪ್ರೊಪೈಲಿನ್ ಮತ್ತೆ ಪಾಲಿಥಿನ್ ಅಂತೂ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಗಿದೆ, ಸೆಕೆಂಡ್ ಕ್ವಶನ್ 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. 2019ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಯಾವುದು? ಸೆಕೆಂಡ್ ಕ್ವಶನ್. ಪಾಲಿಮರ್ ಫೌಂಡ್ ಇನ್ ದ ಹ್ಯೂಮನ್ ಸೆಲ್ಸ್ ನಲ್ಲಿ ಅಂದ್ರೆ ಮಾನವನ ಜೀವಕೋಶದಲ್ಲಿ ಕಂಡು ಬರತಕ್ಕಂಥ ಪಾಲಿಮರ್ಸ್ ಯಾವುದು? ಆಪ್ಷನ್ ನೋಡಿ, ಮೈಟೋಕಾಂಡ್ರಿಯಾ ಇದೆ, DNA ಇದೆ, ಗಾಲ್ಗಿ ಕಾಂಪ್ಲೆಕ್ಸ್ ಇದೆ, ಆಮೇಲೆ ರೈಬೋಸಮ್. ಸೊ ಔಟ್ ಆಫ್ ಫೋರ್ ಯಾವ ಒಂದು ಪಾಲಿಮರ್ ಹ್ಯೂಮನ್ ಸೆಲ್ಸ್ ನಲ್ಲಿ ಕಂಡು ಬರುತ್ತೆ ಅನ್ನೋದೇ ಇಲ್ಲಿ ಒಂದು ಪ್ರಶ್ನೆ. ಸೊ ಇಲ್ಲಿ ಆನ್ಸರ್ ಏನ್ ಬರ್ಬೋದು? ಆನ್ಸರ್ ಮೈಟೋಕಾಂಡ್ರಿಯಾ ಬರುತ್ತಾ, DNA ಬರುತ್ತಾ, ಗಾಲ್ಗಿ ಕಾಂಪ್ಲೆಕ್ಸ್ ಬರುತ್ತಾ, ರೈಬೋಸಮ್ ಬರುತ್ತೆ? ಸರಿ ಆನ್ಸರ್ ಏನಂದ್ರೆ DNA ಅಂತ ಹೇಳ್ತೀವಿ ನಾವು. DNA ಇದನ್ನು ಪಾಲಿನ್ಯೂಕ್ಲಿಯೋಟೈಡ್ಸ್ ಚೈನ್ಸ್ ಅಂತ ಹೇಳ್ತೀವಿ, ಹೌದಾ? ಈ ಮೈಟೋಕಾಂಡ್ರಿಯಾ ಅಂತ ತಗೊಂಡ್ರೆ ಮೈಟೋಕಾಂಡ್ರಿಯಾ ಎಲ್ಲಿ ಬರುತ್ತೆ? ಸೈಟೋಪ್ಲಾಸಮ್ ಆಫ್ ದ ಯೂಕ್ಯಾರಿಯೋಟಿಕ್ ಸೆಲ್ಸ್. ಅಂದ್ರೆ ಸೈಟೋಪ್ಲಾಸಮ್ ಏನಿರುತ್ತಲ್ಲ, ಸೊ ಆ ಸೈಟೋಪ್ಲಾಸಮ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ ನಾವು, ಪ್ರೆಸೆಂಟ್ ಆರ್ಗನಲ್ಸ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ದ ಅನಿಮಲ್ ಸೆಲ್ಸ್ ಅಂತ ಹೇಳ್ತೀವಿ. ಇನ್ನು DNA ತಗೊಂಡ್ರೆ, ಸೊ DNA ಇಟ್ ಇಸ್ ಒನ್ ಟೈಪ್ ಆಫ್ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಈ ಚೈನ್ಸ್ ಏನ್ ಮಾಡ್ತಪ್ಪ ಅಂದ್ರೆ DNA ಇದು ಹ್ಯೂಮನ್ ಸೆಲ್ಸ್ ನಲ್ಲಿ ಪಾಲಿಮರ್ ಆಗಿ ಹ್ಯೂಮನ್ ಸೆಲ್ಸ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ನು ಗಾಲ್ಗಿ ಕಾಂಪ್ಲೆಕ್ಸ್ ತಗೊಂಡ್ರೆ, ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ ಇನ್ ದ ನ್ಯೂಕ್ಲಿಯಸ್ ನಲ್ಲಿ ಪ್ರೆಸೆಂಟ್ ಇರತಕ್ಕಂಥ ಒಂದು ಆರ್ಗನಲ್ ಇದು ನ್ಯೂಕ್ಲಿಯಸ್. ಇನ್ ರೈಬೋಸಮ್ ತಗೊಂಡಲ್ಲಿರುತ್ತೆ, ಇದು ಕೂಡ ಸೈಟೋಪ್ಲಾಸಮ್ ನಲ್ಲಿ ಪ್ರೆಸೆಂಟ್ ಇರತಕ್ಕಂಥ ಒಂದು ಆರ್ಗನಲ್ಸ್. ಸೊ ಈ ರೀತಿಯಾಗಿ 2019ರಲ್ಲಿ ಅಂದ್ರೆ ಈ ಚಾಪ್ಟರ್ಗೆ ಪಾಲಿಮರ್ಸ್ ರಿಲೇಟೆಡ್ ಕ್ವಶನ್ ಯಾವ್ದಿದೆ? ಪಾಲಿಮರ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಸೆಲ್ಸ್. ಅಂದ್ರೆ ಕ್ವಶನ್ ಅವ್ರು ಹೆಂಗ್ ಕೇಳ್ತಾರೆ ಅಂದ್ರೆ, ಕ್ವಶನ್ ಈ ಜಸ್ಟ್ ಸಿಂಪಲ್ ಪಾಲಿಮರ್ಸ್ ಯಾವುದು, ರೇಯಾನು, ನೈಲಾನು, ಫಾರ್ಮಲ್ಡಿಹೈಡ್ ಪಾಲಿಮರ್ಸ್, ಆಮೇಲೆ ಬೊನಾಯಸ್, ಈ ತರ
ಕೇಳಬಹುದು. ಅದ್ರ ಬಿಟ್ಟರೆ ಈ ಥರನೂ ಕ್ವಶನ್ಗಳು ಬರ್ತಾ ಇರುತ್ತೆ. ಮಾನವನ ಜೀವಕೋಶದಲ್ಲಿ ಕಂಡುಬರುವ ಪಾಲಿಮರ್ಸ್ ಲಕ್ಷಣಗಳು DNA, ಮೈಟೋಕಾಂಡ್ರಿಯಾ, ಗಾಲಿ ಕಾಂಪ್ಲೆಕ್ಸ್ ಮತ್ತು ರೈಬೋಸೋಮ್ಸ್ ಅಂತೂ ಆಗಲ್ಲ ಲಕ್ಷಣಗಳು. ಓಕೆ, ನೆಕ್ಸ್ಟ್ ಹೋಗೋಣ ಮೂರನೇ ಕ್ವಶನ್. ಓಕೆ, ಮೂರನೇ ಕ್ವಶನ್ ಹೀಗಿದೆ. 2019ರಲ್ಲಿ ಒಂದು ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಮಟೀರಿಯಲ್ಸ್ ಆರ್ ಮೇಡ್ ವೆನ್ ರಿಯಾನ್ ಇಸ್ ಮಿಕ್ಸ್ಡ್ ವಿತ್ wool? ಸೊ ರಿಯಾನ್ವನ್ನ ಉಣ್ಣೆಯೊಂದಿಗೆ ಬೆರೆಸಿದಾಗ ಕೆಳಗಿನ ಯಾವ ವಸ್ತುಗಳನ್ನು ತಯಾರಿಸ್ತಾರೆ? ರಿಯಾನ್ವನ್ನ ಉಣ್ಣೆಯೊಂದಿಗೆ, ರಿಯಾನ್ಸ್ ಅಂದ್ರೇನು? ಒನ್ ಟೈಪ್ ಆಫ್ ದ ಸಿಂಥೆಟಿಕ್ ಪಾಲಿಮರ್. ಸೊ ಪಾಲಿಮರ್ ಪ್ಲಸ್ ವೂಲು ಎರಡೂ ಕೂಡಿದಾಗ ಸಿಗೋದು ಯಾವುದು? ಪಾಲಿ ವೂಲು. ಪಾಲಿಮರ್ ಪ್ಲಸ್ ವೂಲ್ ಈಸ್ ಈಕ್ವಲ್ ಟು ಪಾಲಿ ವೂಲ್. ಸೊ ಹೆಸರಲ್ಲೇ ಕೊಟ್ಟಿರೋ ಥರ ರಿಯಾನ್ ಏನಿದು? ಪಾಲಿಮರ್ಸ್ ಇದೆ. ಉಣ್ಣೆ ಅಂದ್ರೆ ಏನು? ವೂಲ್. ಪಾಲಿ ಪ್ಲಸ್ ವೂಲ್, ಪಾಲಿ ವೂಲ್. ಸೊ ಸರಿಯಾದ ಆನ್ಸರ್ ಅಂದ್ರೆ ಪಾಲಿ ವೂಲ್. ಇನ್ನು ಕೊಟ್ಟಿರ್ತಕ್ಕಂಥ ಪಾಲಿಕಾಟ್ ಆಗಿರ್ಬೋದು, ಸರ್ಜರಿಕಲ್ ಡ್ರೆಸ್ಸಿಂಗ್ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು. ಸೊ ಇದನ್ನ ಉಣ್ಣೆಯೊಂದಿಗೆ ಮಿಕ್ಸಪ್ ಮಾಡಿ ಇದನ್ನ ತಯಾರು ಮಾಡಲ್ಲ. ಯಾಕಂದ್ರೆ ಪಾಲಿಕಾಟ್ ನಮ್ಗೆಲ್ಲ ಗೊತ್ತಿದೆ. ಪಾಲಿಕಾಟ್ ಪಾಲಿಮರ್ ಪ್ಲಸ್ ಕಾಟನ್. ಪಾಲಿ ಅಂದ್ರೆ ಪಾಲಿಮರು, ಕಾಟ್ ಅಂದ್ರೆ ಕಾಟನ್. ಕಾಟನ್ ಪ್ಲಸ್ ಪಾಲಿಮರ್ನ ಮಿಕ್ಸಪ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಒಂದು ಪಾಲಿಮರ್ ಯಾವ್ದಂದ್ರೆ ಪಾಲಿಕಾಟ್ ಅಂತಕ್ಕಂಥ ಹೇಳ್ತೀವಿ. ಸರ್ಜರಿಕಲ್ ಡ್ರೆಸ್ಸಿಂಗ್ ಅಂತ ತಗೊಂಡ್ರೆ, ಸರ್ಜರಿಕಲ್ ಡ್ರೆಸ್ಸಿಂಗ್ ನಾವು ಯೂಸ್ ಮಾಡ್ತೀವಿ ಕಾರ್ಬಾಕ್ಸಿಲ್ ಮಿಥೈಲಿನ್ ಸೆಲ್ಯುಲೋಸ್ ಅಂತಕ್ಕಂಥದ್ದು ಬರುತ್ತೆ. ಅದನ್ನ ಪೆಕ್ಟಿನ್ ಜೊತೆ ಕಾಂಬಿನೇಷನ್ ಮಾಡಿದಾಗ ಒಂದು ಸರ್ಜರಿಕಲ್ ಡ್ರೆಸ್ಸಿಂಗ್ ಮೆಟೀರಿಯಲ್ಗಳು ಅಲ್ಲಿ ನಮಗೆ ತಯಾರು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಕಾರ್ಪೆಟ್ನ ತಗೊಂಡು ರಿಲೀಸ್ ಮಾಡ್ತಾರೆ ಅಂಗಡಿ ಅಥವಾ ಶಾಪಿಂಗ್ ಮಾಲ್ ಅಲ್ಲಿ ಏನಂತ. ಸೊ ಆ ಮಾಲ್ ನಲ್ಲಿ ಒಂದು ಪರ್ಸಿ ಮೇಲೆ ಏನು ಹಾಸೋಳಕ್ಕೆ ಯೂಸ್ ಮಾಡ್ತಾರೆ, ಹಾಸೋಸಲ ಏನು ಯೂಸ್ ಮಾಡ್ತಾರೆ, ಸೊ ಅದನ್ನ ಕಾರ್ಪೆಟ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ಒಂದು ಪಾಲಿಇಸ್ಟರ್ಗಳನ್ನ ಯೂಸ್ ಮಾಡಿ ತಯಾರು ಮಾಡಿರ್ತಾರೆ. ಪಾಲಿಇಸ್ಟರ್ಗಳನ್ನ ಯೂಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಒಂದು ಪಾಲಿಮರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಂದ್ರೆ ಪಾಲಿ ವೂಲ್ ಅಂತಕ್ಕಂಥ ಆನ್ಸರ್ ಅದಕ್ಕೆ ಬರುತ್ತೆ. ಹೌದಾ? ಲಕ್ಷ ಇಟ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಮಟೀರಿಯಲ್ಸ್ ಆರ್ ಮೇಡ್ ವೆನ್ ರೇಯಾನ್ ಈಸ್ ಮಿಕ್ಸ್ಡ್ ವಿತ್ ದ ವೂಲ್? ರೇಯಾನ್ ಅಂದ್ರೇನು? ಪಾಲಿಮರು. ಉಣ್ಣೆ ಅಂದ್ರೆ ವೂಲು. ಪಾಲಿ ಪ್ಲಸ್ ವೂಲ್, ಪಾಲಿ ವೂಲು. ಸೊ ಈ ಥರ ನಾವು ಕಾಂಬಿನೇಷನ್ ಅದ್ರ ಜೊತೆ ಕಾಂಬಿನೇಷನ್ ಮಾಡೋಕ್ಕಾಗುತ್ತೆ. ಸೊ ಮಾಡಿದಾಗ ನಿಮಗೆ ಆನ್ಸರ್ ಎಕ್ಸಾಕ್ಟ್ಲಿ ಆನ್ಸರ್ ಅದಕ್ಕೆ ಸಿಗುತ್ತೆ ಅಂತ ಒಂದು ಭಾವನೆ ನನಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಓಕೆ, ನೆಕ್ಸ್ಟ್ ಕ್ವಶನ್ ಹೇಗಿದೆ? ಓಕೆ, 2020ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. 2020ರಲ್ಲಿ ಕ್ವಶನ್ ಹೇಗಿದೆ ನೋಡಿ. ಪಾಲಿಇಸ್ಟರ್ ಅಮಂಗ್ ದ ಫಾಲೋವಿಂಗ್. ಪಾಲಿಇಸ್ಟರ್ ಅಮಂಗ್ ದ ಫಾಲೋವಿಂಗ್ ಅಂದ್ರೆ ಕೆಳಗಿನವುಗಳಲ್ಲಿ ಪಾಲಿಇಸ್ಟರ್ ಯಾವುದು? ಪಾಲಿಇಸ್ಟರ್. ಸೊ ಇದಕ್ಕೆ ಸರಿಯಾದ ಆನ್ಸರ್ ಅಂದ್ರೆ PET ಅಂತಾನೆ ಹೇಳ್ತೀವಿ. PET ಅಂದ್ರೆ ಪಾಲಿ ಇಥೈಲಿನ್ ಟರ್ ಥ್ಯಾಲೆಟ್ ಅಂತ ಹೇಳ್ತೀವಿ. ಪಾಲಿ ಇಥೈಲಿನ್ ಟರ್ ಥ್ಯಾಲೆಟ್ ಅಂದ್ರೆ ಪಾಲಿಎಸ್ಟರ್ ಮಾಲಿಕ್ಯೂಲ್. ಈ ನಿಯೋಪ್ರಿನ್ ಆಗಿರ್ಬೋದು, ಗುಣ ಎನ್ ಆಗಿರ್ಬೋದು, ಅಥವಾ ಎಮಲ್ಷನ್ ಆಗಿರ್ಬೋದು, ಸೊ ಯಾವುದು ಆಗಲ್ಲ. ಯಾಕಂದ್ರೆ ನಿಯೋಪ್ರಿನ್ ನಾವು ತಗೊಂಡ್ರೆ, ನಿಯೋಪ್ರಿನ್ ಏನಾದ್ರು ನಾವು ತಗೊಂಡ್ರೆ, ನಿಯೋಪ್ರಿನ್ ನಾವು ಏನಂತ ಹೇಳ್ತೀವಿ? ನಿಯೋಪ್ರಿನ್ ಇಸ್ ಒನ್ ಟೈಪ್ ಆಫ್ ದ ರಬ್ಬರ್ ಅಂತ ಹೇಳ್ತೀವಿ. ಗುಣ ಎನ್ ತಗೊಂಡ್ರೆ ಬ್ಯೂಟಾಡನ್ ಮತ್ತೆ ಅಕ್ರೈಲ್ನೈಟನ್ನ ಯೂಸ್ ಮಾಡ್ಕೊಂಡು ತಯಾರು ಮಾಡತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎಮಲ್ಷನ್ ತಗೊಂಡ್ರೆ ಇದು ಒನ್ ಟೈಪ್ ಆಫ್ ದ ಸೊಲ್ಯೂಷನ್. ಇಟ್ ಈಸ್ ನಾಟ್ ಎ ಪಾಲಿಮರ್. ಇದು ಪಾಲಿಮರ್ ಅಲ್ಲ, ಇದು ಒನ್ ಟೈಪ್ ಆಫ್ ದ ಸೊಲ್ಯೂಷನ್. ಒಂದು ಥರದ ಒಂದು ದ್ರಾವಣ ಅಂತಾನೆ ಹೇಳ್ತೀವಿ. ಅಲ್ಲಿ ನಿಮ್ಮ ಕನ್ಫ್ಯೂಸ್ ಮಾಡೋ ಸಲುವಾಗಿ ಎಮಲ್ಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಮಲ್ಷನ್. ಸೊ ಇದು ನಾವು 11th ಸ್ಟ್ಯಾಂಡರ್ಡ್ನಲ್ಲಿ ಆಲ್ರೆಡಿ ಇದನ್ನ ಸ್ಟಡಿ ಮಾಡಿದ್ವಿ. ಎಮಲ್ಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ದ ಸೊಲ್ಯೂಷನ್ ಎಷ್ಟು ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸೊಲ್ಯೂಷನ್, ಯಾವ ಥರ ಸೊಲ್ಯೂಷನ್ ಒಂದಕ್ಕೊಂದು ಮಿಕ್ಸಪ್ ಮಾಡಿದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸೊಲ್ಯೂಷನ್ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ನಾವೆಲ್ಲ ಇನ್ನು ಡೀಟೇಲ್ಸ್ ಆಗಿ 11th ಕ್ಲಾಸ್ನ ಸ್ಟಡಿ ಮಾಡಿದ್ವಿ. ಸೊ ಅದರ ಒಂದು ಕ್ಲಾಸ್ನ ವಿಡಿಯೋಸ್ಗಳು ಕೂಡ ನಮ್ಮ ಕ್ಲಾಸ್ನಲ್ಲಿ ಮುಂದಿನ ಆಲ್ರೆಡಿ ಸೆಕೆಂಡ್ PUCಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ಗಳು ನಮ್ಮಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಕೂಡ ಹೇಳಿ. ಇದು ಸೆಕೆಂಡ್ PUC ಸಬ್ಜೆಕ್ಟ್ ನಿಮಗೂ ಕೂಡ ಯೂಸ್ ಇದೆ. ಯಾಕಂದರೆ ಸಿಲೆಬಸ್ ಕಾಪಿ ನೋಡಿ ಫಸ್ಟ್ PUC, ಸೆಕೆಂಡ್ PUC, ಅದು ಬಿಟ್ಟರೆ 6ನೇ ಕ್ಲಾಸ್ದಿಂದ ನಿಮಗೆ 12ನೇ ಕ್ಲಾಸ್ವರೆಗೂ ಏನು ಸಿಲೆಬಸ್ ಇದೆ, ಸೊ ಸೈನ್ಸ್ ಸಂಬಂಧಪಟ್ಟಂಗೆ ಅಷ್ಟು ಸಿಲೆಬಸ್ಸನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅವಾಗ ನೀವಲ್ಲಿ TET ಆಗಿರ್ಬೋದು, ಸೆಂಟ್ರಲ್ TET ಆಗಿರ್ಬೋದು, GPS ಟೈರ್ ಆಗಿರ್ಬೋದು, HS ಟೈರ್ ಆಗಿರ್ಬೋದು ಈಸಿಯಾಗಿ ನೀವು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕ್ರ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂತ ಸಿಲೆಬಸ್ನೇ ಹಾಗೆ ಕೊಟ್ಟಿದ್ದಾರೆ. ಅವರು ಏನು ಸ್ಟಡಿ ಮಾಡಬೇಕು, ಏನು ಮಾಡಬೇಕು ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ. ಫಿಸಿಕ್ಸ್ ಏನು ಬರುತ್ತೆ, ಕೆಮಿಸ್ಟ್ರಿ ಏನು ಬರುತ್ತೆ, ಬಯೋ ಏನು ಬರುತ್ತೆ,
ಮ್ಯಾಥಮೆಟಿಕ್ಸ್ ಏನು ಬರುತ್ತೆ, ಸೊ ಎಲ್ಲವುಗಳನ್ನು ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಬರ್ತಕ್ಕಂಥ ಈ ಚಾಪ್ಟರ್ ಇದು. ಸೊ ನಾನು ಹೇಳ್ತಿರೋದು ಇವಾಗ ಇದು ಟಿ ಇ ಟಿಗೆ ಯೂಸ್ ಆಗುತ್ತೆ, ಸೆಂಟ್ರಲ್ ಟಿ ಇ ಟಿ ಯೂಸ್ ಆಗುತ್ತೆ, GPSTR, HSTR, ಆಮೇಲೆ PUC ಸ್ಟೂಡೆಂಟ್ಗಳಿಗೆ ಕೂಡ ಇದು ಯೂಸ್ ಆಗುತ್ತೆ. ಯಾಕಂದರೆ ಅವರಿಗೂ ಕೂಡ 12th ಆದಮೇಲೆ ಸೀಟ್ ಇರುತ್ತೆ. ಆ ಸೀಟ್ ಎಕ್ಸಾಮಲ್ಲಿ ಕೂಡ ಈ ಥರ ಕ್ವಶನ್ಸ್ಗಳು ಬಂದಿರುತ್ತೆ, ಹೌದಾ. ಸೊ ಹೀಗಾಗಿ ಪ್ರತಿಯೊಬ್ಬರು ನೋಡಿದ್ರೆ ಪ್ರತಿಯೊಬ್ಬರು ಇದು ಯೂಸ್ ಆಗುತ್ತೆ. ಸೊ ಯೂಸ್ ಆಗಲ್ಲ ಅಂತ ಹೇಳಿ ಬೇಕಾದರೆ ನೀವು CET ಕ್ವಶನ್ ಪೇಪರ್ನ ನೋಡ್ಕೊಳ್ಳಿ. 12th ಆಫ್ಟರ್ 12th UG CET ಏನು ಬರುತ್ತಲ್ಲ, ಸೊ ಆ CETಗಳಲ್ಲಿ ಕೂಡ ಈ ಥರ ಕ್ವಶನ್ ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ತಾವು ಗಮನದಲ್ಲಿ ಇಡಬೇಕು. ಓಕೆ, ಇಲ್ಲಿ ಕೇಳಿರೋದು ಕೆಳಗಿನವಳು ಪಾಲಿಸ್ಟರ್ ಯಾವುದಂದ್ರೆ PET. ಸೊ ಇದನ್ನು ಪಾಲಿಎಸ್ಟರ್ ಅಂತ ಹೇಳ್ತೀವಿ. ನಿಯೋಪ್ರಿನ್, ಬುನಾಯನ್ ಮತ್ತು ಎಮ್ಯುಲೇಷನ್ ಆಗಲ್ಲ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5. ಸೊ ಇದನ್ನು TET 2021ರಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇದು. 2021 ಏನಿದೆ ನೋಡಿ. ಅಡಿಗೆ ಪಾತ್ರೆಗಳ ಹಿಡಿಕೆ ತಯಾರಿಕೆಗೆ ಹೆಚ್ಚು ಸೂಕ್ತವಾದ ವಸ್ತು ಯಾವುದು? ಮೋಸ್ಟ್ ಸೂಟಬಲ್ ಮೆಟೀರಿಯಲ್ ಫಾರ್ ಮೇಕಿಂಗ್ ಹ್ಯಾಂಡಲ್ ಆಫ್ ದ ಕುಕಿಂಗ್ ಯುಟೆನ್ಸಿಲ್. ಅಡಿಗೆ ಪಾತ್ರೆಗಳ ಏನಿರುತ್ತಲ್ಲ, ಸೊ ಅದರ ಒಂದು ಹಿಡಿಕೆ ಇರುತ್ತೆ. ಸೊ ಆ ಒಂದು ಹಿಡಿಕೆ ತಯಾರಿಕೆಗೆ ಹೆಚ್ಚು ಸೂಕ್ತವಾದ ವಸ್ತು ಯಾವುದಂತ ಕೇಳ್ತಾರೆ. ಯಾವುದಾಗಿರ್ಬೋದು? ಆನ್ಸರ್ ಯಾವುದಾಗಿರ್ಬೋದು? ಪಾಲಿಥಿನ್, PVC, ನೈಲಾನ್, ಬೆಕಲೈಟ್. ಪಾಲಿಥಿನ್ ಅಂತೂ ಆಗಲ್ಲ, PVCನೂ ಆಗಲ್ಲ, ನೈಲಾನ್ ಅಂತೂ ಆಗಲ್ಲ. ಯಾಕಾಗಲ್ಲ ಹೇಳಿ? ಪಾಲಿಥಿನ್ ಅಂದರೆ ಏನಕ್ಕೆ ನಿಮ್ಗೆ ಜಸ್ಟ್ ಹೇಳಿದೆ, ಏನು ಪ್ಲಾಸ್ಟಿಕ್ ಬ್ಯಾಗ್ಸ್ಗಳು ಬರುತ್ತಲ್ಲ, ಸೊ ಆ ಪ್ರತಿಯೊಂದು ಪ್ಲಾಸ್ಟಿಕ್ ಬ್ಯಾಗ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಈ ಪಾಲಿಥಿನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಬ್ಯಾಗ್ ಸೊ ಥಿನ್ ಇರುತ್ತೆ. ಓಕೆ, ಐ ಅಗ್ರಿ. ಸಪೋಸ್ ಈ ಒಂದು ಪಾಲಿಥಿನ್ ಯೂಸ್ ಮಾಡಿಕೊಂಡು ಸ್ವಲ್ಪ ಥಿಕ್ನೆಸ್ ಇರ್ತಕ್ಕಂಥ ಒಂದು ಹಿಡಿಕೆನ ತಯಾರು ಮಾಡಿದ್ರೆ, ಅಡುಗೆ ಮಾಡೋ ಟೈಮ್ ಅದನ್ನ ಏನಾದರೂ ಹಿಡಿದ್ರೆ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ, ನಮ್ಮ ಕೈ ಹತ್ಕೊಳ್ಳುತ್ತೆ. ಏನಾದರೂ ಹಿಡಿದ್ರೆ ನಮ್ಮ ಕೈಗೆ ಅದು ಹತ್ಕೊಳ್ಳುತ್ತೆ. ಸೊ ಹೀಗಾಗಿ ಪಾಲಿಥಿನ್ ಅಂತೂ ಯೂಸ್ ಮಾಡಲ್ಲ. ಇನ್ನು PVC ಬನ್ನಿ. PVC ಇದು ಏನಂತ ಹೇಳ್ತೀವಿ ನಾವು? ಒಂದು ಟೈಪ್ ಆಫ್ ದ ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ಸ್. ಇವೆಲ್ಲಗಳು ಕೂಡ ಥರ್ಮೋಪ್ಲಾಸ್ಟಿಕ್ನಲ್ಲೇ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಥರ್ಮೋಪ್ಲಾಸ್ಟಿಕ್ ಏನಿರುತ್ತೆ, ಯಾವಾಗ ಇದಕ್ಕೆ ಏನಾದರೂ ಹೀಟ್ ಅಪ್ಲೈ ಆದಾಗ ಇವೆಲ್ಲ ಏನಾಗುತ್ತೆ, ಕನ್ವರ್ಟೆಡ್ ಇಂಟು ಸಾಫ್ಟ್. ಹೀಟ್ ಅಪ್ಲೈ ಏನಾಗುತ್ತೆ, ಇವೆಲ್ಲಗಳು ಕೂಡ ಸಾಫ್ಟ್ ಆಗುತ್ತೆ. ಸಾಫ್ಟ್ ಅಂದ್ರೆ ಏನು, ಒಂದು ಲಿಕ್ವಿಡಲ್ಲಿ ಕನ್ವರ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ನಾವು ಏನಾದರೂ ಅಡುಗೆ ಪಾತ್ರೆಗೆ ಇದರ ಒಂದು ಹಿಡಿಕೆನ ಯೂಸ್ ಮಾಡಿದ್ರೆ ಇದು ಯೂಸ್ ಆಗುತ್ತಾ? ಯೂಸ್ ಅಂತೂ ಆಗಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 3 ಆಪ್ಷನ್ ಅಂತೂ ಆಗಲ್ಲ. ಸರಿಯಾದ ಆನ್ಸರ್ ಏನಂದ್ರೆ ಇದಕ್ಕೆ ಬೆಕೆಲೈಟ್ ಅಂತಕ್ಕಂಥ ಪಾಲಿಮರ್ನ ಯೂಸ್ ಮಾಡಿಕೊಂಡು ಇದನ್ನ ಅಲ್ಲಿ ತಯಾರನ್ನ ಮಾಡ್ತಾರೆ. ಬೆಕೆಲೈಟ್ ಇದರ ಬಿಟ್ಟರೆ ಇದನ್ನ ಟೆಲಿಫೋನ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಆಮೇಲೆ ಇಲೆಕ್ಟ್ರಿಕಲ್ ಇನ್ಸುಲೇಟರ್ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ಕೂಡ ಅಲ್ಲಿ ತಯಾರು ಮಾಡೋ ಸಲುವಾಗಿ ಬೆಕೆಲೈಟ್ ಅಂತಕ್ಕಂಥ ಪಾಲಿಮರ್ಸ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಎಷ್ಟು ಸಿಂಪಲ್ ಆಗಿ ನಿಮಗೆ ಥರ್ಮೋಪ್ಲಾಸ್ಟಿಕ್ ಅಂದರೆ ಯಾವ ಎಕ್ಸಾಂಪಲ್ ಬರುತ್ತೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದ್ರ ಬಿಟ್ಟರೆ ಥರ್ಮೋ ಸೆಟ್ಟಿಂಗ್ಸ್ನಲ್ಲಿ ಯಾವ್ದು ಬರುತ್ತೆ, ಫಸ್ಟ್ ಒಂದು ಕ್ವಶನ್ ಬಂದಿದೆ ನೋಡಿ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಇನ್ ಸಿಂಪಲ್ ಆಗಿ ಅವರು 6th 7th 8th ಎಲ್ಲ ಕಾಂಬಿನೇಷನ್ ಆಗಿ ಕ್ವಶನ್ಗಳು ನಿಮಗೆ ಕೇಳ್ತಾರೆ. ಸ್ಪೆಸಿಫಿಕ್ ಆಗಿ 6th ಸ್ಟ್ಯಾಂಡರ್ಡ್ ಕ್ವಶನ್ ಇದೆ ಅಥವಾ 8th ಇದೆ 7th ಅಂತ ಹಂಗೆ ಕೇಳಲ್ಲ. ಸ್ಪೆಸಿಫಿಕ್ ಆಗಿ ಅವ್ರ ಹತ್ರ ಒಂದು ಸಿಲೆಬಸ್ ಕಾಪಿ ಇರುತ್ತಲ್ಲ, ಸೊ ಅದನ್ನು ನೋಡಿಕೊಂಡು ಯಾವ ಥರ ಅಂದರೆ ಅಪ್ಲೈಡ್ ಕೆಮಿಸ್ಟ್ರಿ ಯಾವ ಥರ ಆಗುತ್ತೆ ಡೈಲಿ ಲೈಫಲ್ಲಿ ಅಂತಕ್ಕಂಥ ಕ್ವಶನ್ಗಳನ್ನು ಅವ್ರಿಗೆ ಹೇಳ್ತಾರೆ. ಅದು ಸೂಕ್ತವಾಗಿ ವಿದ್ಯಾರ್ಥಿಗಳು ಕೂಡ ಕನ್ಸಿಡರ್ ಆಗಬೇಕು. ಆಮೇಲೆ ನಾವು ಟೀಚರ್ಸ್ಗಳು ನಮಗೂ ಕೂಡ ಅದು ಕನ್ಸಿಡರ್ ಆಗಬೇಕು. ಸೊ ಇದು ಕನ್ಸಿಡರ್ ಆಗುತ್ತೆ. ಅಡುಗೆ ಪಾತ್ರೆಯಲ್ಲಿ ಹಿಡಿಕೆ ತನಕ ಹೆಚ್ಚು ಸೂಕ್ತವಾದ ವಸ್ತು. ಸೊ ನಿಮ್ಮೆಲ್ಲ ಪ್ರೆಷರ್ ಕುಕ್ಕರ್ ಇರುತ್ತೆ, ತಾವು ನೋಡಿರ್ಬೋದು. ಸೊ ಪ್ರೆಷರ್ ಕುಕ್ಕರ್ಗೆ ಹಿಡಿಕೆ ಇರುತ್ತೆ ಬ್ಲ್ಯಾಕ್ ಕಲರ್. ಆ ಹಿಡಿಕೆ ಏನಾದರೂ ಸಪೋಸ್ ಈ ಪಾಲಿಥಿನ್ ಆಗಿರ್ಬೋದು, PVC ಆಗಿರ್ಬೋದು ಅಥವಾ ನೈಲಾನ್ ಆಗಿರ್ಬೋದು. ಸೊ ಇದನ್ನ ಯೂಸ್ ಮಾಡಿ ತಯಾರು ಮಾಡಿದ್ರೆ ಹೆಂಗಿರುತ್ತೆ ನೀವು ಜಸ್ಟ್ ಯೋಚನೆ ಮಾಡಿ. ಸೊ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಯಾವಾಗ ನಾವು ಅದನ್ನು ಗ್ಯಾಸ್ ಮೇಲೆ ಇಟ್ಟು ಹೀಟ್ ಮಾಡ್ತಾರೆ, ಸಪೋಸ್ ರೈಸ್ ಮಾಡೋಕ್ಕೆ ಏನಾದ್ರು ಕುಕ್ಕರ್ಲಿ ಇಟ್ಟರೆ ಸೊ ಜಸ್ಟ್ ಒಂದು 10 ನಿಮಿಷದಲ್ಲಿ ಫುಲ್ ಹೀಟ್ ಆಗುತ್ತೆ. ಸೊ ಹಾಗಾಗಿ PVC ಆಗಿರ್ಬೋದು, ಪಾಲಿಥಿನ್ ಆಗಿರ್ಬೋದು, ನೈಲಾನ್ ಆಗಿರ್ಬೋದು, ಇದನ್ನು ಯೂಸ್ ಮಾಡಿದ್ರೆ ಯಾವ ರೀತಿ ಆಗಿರ್ಬೋದು ನಿಮ್ಮ ಕೈ ನೀವೇ ಜಸ್ಟ್ ಥಿಂಕ್ ಮಾಡಿ. ಗೊತ್ತಾಗುತ್ತೆ ನಿಮ್ಗೆ, ಹೌದಾ? ಸೊ ಹೀಗಾಗಿ ಇವಂತರೂ ಆಗಲ್ಲ. ಸೊ ಸರಿಯಾದ ಆನ್ಸರ್ ಏನದಕ್ಕೆ ಬೆಕೆಲೈಟ್ ಅಂತಕ್ಕಂಥ ಇದಕ್ಕೆ ಸರಿಯಾದ ಆನ್ಸರ್ ಇದಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೇಗಿದೆ. ಓಕೆ ನೆಕ್ಸ್ಟ್ 6ನೇ ಕ್ವಶನ್ ಹೇಗಿದೆ ನೋಡಿ. ಡೆಕ್ರಾನ್ ಪಾಲಿಮರ್ ಇಟ್ಸ್ ಅನದರ್ ನೇಮ್ ಈಸ್. ಡೆಕ್ರಾನ್ ಪಾಲಿಮರ್ ಇದರ ಇನ್ನೊಂದು ಹೆಸರು ಡೆಕ್ರಾನ್.
ಸೊ ನೀವು ಇಷ್ಟೆಲ್ಲ ಇದರ ಆನ್ಸರ್ ಏನಾದ್ರು ಬರಬೇಕಾದ್ರೆ ನಿಮಗೆ ನೈಲಾನ್ 6 ಇದೆ, ಅರ್ಲಾನ್ ಇದೆ, ನೊವಾಲೆಕ್ ಇದೆ, ಟೆರ್ಲಿನ್ ಇದೆ. ಸೊ ಎಲ್ಲಗಳು ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಬೇಕಂದರೆ ನೀವು ಕ್ಲಾಸ್ 12th ನೀವು ಸ್ಟಡಿ ಏನು ಮಾಡೋಕ್ಕಪ್ಪ ಅಂದರೆ ಕ್ಲಾಸ್ 12th ಇರ್ತಕ್ಕಂಥ ಪಾಲಿಮರ್ ಚಾಪ್ಟರ್ ಸ್ಟಡಿ ಮಾಡಲೇಬೇಕು. ಆ ಚಾಪ್ಟರ್ ಏನಾದರೂ ಸ್ಟಡಿ ಮಾಡಲಿದ್ರೆ ಈ ಯಾವ ಕ್ವಶನ್ ನಿಮಗೆ ಬರಲ್ಲ, ಹೌದಾ? ಸೊ ಆ ಚಾಪ್ಟರ್ ಕಂಪಲ್ಸರಿ ನೀವು ಸ್ಟಡಿ ಮಾಡಲೇಬೇಕು. ಯಾವುದು ಡಕ್ರಾನ್ ಆಗಿರ್ಬೋದು, ಅದು ಬಿಟ್ಟರೆ ನೈಲಾನ್ ಆಗಿರ್ಬೋದು, ರಯಾನ್ ಆಗಿರ್ಬೋದು, ಟೆರ್ಕಾಟ್ ಆಗಿರ್ಬೋದು, ಆಮೇಲೆ ಯೂರಿಯಾ ಫಾರ್ಮುಲೇಟ್ ಪಾಲಿಮರ್ ಆಗಿರ್ಬೋದು, ನೊವಾಲೆಕ್ ಆಗಿರ್ಬೋದು, ನೈಲಾನ್ 6 ಆಗಿರ್ಬೋದು. ಸೊ ಈ ಥರ ಎಲ್ಲಗಳನ್ನು ಕೂಡ ಟೋಟಲ್ ಪಾಲಿಮರ್ ಏನಿದೆ ಅದನ್ನೆಲ್ಲ ಈ ಪಾಲಿಮರ್ ಚಾಪ್ಟರ್ ಆಲ್ರೆಡಿ ಅವರು ಅಡಿಷನ್ ಮಾಡಿದ್ದಾರೆ 12th ಕೆಮಿಸ್ಟ್ರಿನಲ್ಲಿ. ಸೊ ಅದನ್ನು ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಇದರ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಇದರ ಸರಿಯಾದ ಆನ್ಸರ್ ಏನಂದರೆ ಟೆರಿಲಿನ್ ಅಂತ ಹೇಳ್ತೀವಿ ನಾವು. ಟೆರಿಲಿನ್ ಅಂದರೆ ಡಕ್ರಾನ್ ಅಂತ ಹೇಳ್ತೀವಿ. ಈ ನೈಲಾನ್ 6 ತಗೊಂಡ್ರೆ ಇದು ಯಾಕೆ ಆಗಲ್ಲ? ಸೊ ಇದಕ್ಕೂ ಸೊ ಎಲ್ಲವೂ ಕೂಡ ಪಾಲಿಮರ್, ಬಟ್ ನೈಲಾನ್ 6 ಆಗಲ್ಲ, ಅರ್ಲಾನ್ ನೊವಾಲೆಕ್ ಆಗಲ್ಲ, ಮತ್ತು ಟೆರ್ಲಿನ್ ಕೂಡ ಆಗಲ್ಲ. ಇವು ಯಾಕೆ ಆಗಲ್ಲ ಅನ್ನೋದನ್ನ ನೀವು ಈ 12th ಕೆಮಿಸ್ಟ್ರಿ ಹೋಗಿ ಈ ಪಾಲಿಮರ್ ಚಾಪ್ಟರ್ ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಆಗಲ್ಲ. ಸೊ ಅಲ್ಲೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಡಕ್ರಾನ್ ಇಟ್ಸ್ ಅನದರ್ ನೇಮ್ ಇಸ್ ಟೆರ್ಲಿನ್. ನೈಲಾನ್ 6 ಪಾಲಿಅಮೈಡ್ ಪಾಲಿಮರ್, ಈ ಥರ ಸ್ಪಷ್ಟವಾಗಿ ನಿಮ್ಗೆಲ್ಲ ಕೊಟ್ಟಿರ್ತಾರೆ. ಪಾಲಿಅಮೈಡ್ ಪಾಲಿಮರ್ ಯಾವುದು? ನೈಲಾನ್ 6. ಆಮೇಲೆ ಅರ್ಲಾನ್ ತಗೊಂಡ್ರೆ ಏನಂತ ಹೇಳ್ತೀವಿ? ಒಂದು ಟೈಪ್ ಆಫ್ ದ ಸಿಂಥೆಟಿಕ್ ಅಕ್ರೈಲಿಕ್ ಪಾಲಿಮರ್ ಅಂತ ಇದನ್ನ ನಾವು ಹೇಳ್ತೀವಿ, ಹೌದಾ? ಸೊ ಅದ್ರ ಬಿಟ್ಟರೆ ನೊವಾಲೆಕ್ನ ತಗೊಂಡ್ರೆ ಸಿಂಥೆಟಿಕ್ ಲೀನಿಯರ್ ಪಾಲಿಮರ್ ಅಂತ ಹೇಳ್ತೀವಿ. ಇದಕ್ಕೆ ಲೀನಿಯರ್ ಪಾಲಿಮರ್ಸ್ ಅಂತ ಇದನ್ನ ಹೇಳ್ತೀವಿ. ಈ ಟೆರ್ಲಿನ್ ತಗೊಂಡ್ರೆ ಒಂದು ಟೈಪ್ ಆಫ್ ದ ಪಾಲಿಇಸ್ಟರ್ ಪಾಲಿಮರ್. ಸರಿ, ಪಾಲಿಇಸ್ಟರ್ ಪಾಲಿಮರ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ಟೆರ್ಲಿನ್ ಅಂತಕ್ಕಂಥದ್ದು ಹೇಳ್ತೀವಿ. ಸೊ ಇದರ ಸ್ಪೆಸಿಫಿಕ್ ಆನ್ಸರ್ ಏನಾದ್ರು ಬರಬೇಕಾದ್ರೆ ನೀವು ಕಂಪಲ್ಸರಿಯಾಗಿ 12th ಕೆಮಿಸ್ಟ್ರಿ ಪಾಲಿಮರ್ ಚಾಪ್ಟರ್ ಸ್ಟಡಿ ಮಾಡಲೇಬೇಕು. ಅದು ಮಾಡಿದ್ರೆ ಮಾತ್ರ ಇದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ನಾವು. ಓಕೆ, ಜಸ್ಟ್ ಒಂದು 10 ಕ್ವಶನ್ ಇದಾವೆ, ಜಾಸ್ತಿ ಏನಿಲ್ಲ ಈ ಕ್ವಶನಲ್ಲಿ. ಓಕೆ, ಇಲ್ಲಿದೆ ನೋಡಿ. ಕ್ವಶನ್ ನಂಬರ್ 7 ಹೀಗಿದೆ. ಫಸ್ಟ್ ಕನ್ನಡದಲ್ಲಿ ನೋಡ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ನೈಸರ್ಗಿಕ ಪಾಲಿಮರ್ ಯಾವುದು? ನ್ಯಾಚುರಲ್ ಪಾಲಿಮರ್ ಅಮಂಗ್ ದ ಫಾಲೋವಿಂಗ್ ಅಂದರೆ ಈ ಕೆಳಗಿನಲ್ಲಿ ಕೊಟ್ಟಿರ್ತಕ್ಕಂತಹ ನ್ಯಾಚುರಲ್ ಪಾಲಿಮರ್ ಯಾವುದಂತ ಕೇಳ್ತಾರೆ. ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ನೈಸರ್ಗಿಕ ರಬ್ಬರ್, ಮೇಲಿನ ಎಲ್ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಹೌದಾ? ಪ್ರೋಟೀನ್, ನ್ಯೂಕ್ಲಿಕ್ ಆಸಿಡ್, ನ್ಯಾಚುರಲ್ ರಬ್ಬರ್, ಆಲ್ ಆಫ್ ದ ಅಬವ್. ಯಾವುದಿರ್ಬೋದು? ನ್ಯಾಚುರಲ್ ಪಾಲಿಮರ್ಸ್ ಯಾವುದು? ಪ್ರೋಟೀನ್ ಎಲ್ಲಿ ಸಿಗುತ್ತೆ ನಮ್ಗೆ ಹೇಳಿ? ನ್ಯೂಕ್ಲಿಕ್ ಆಸಿಡ್ ಆಗಿರ್ಬೋದು, ನೈಸರ್ಗಿಕ ರಬ್ಬರ್ ಆಗಿರ್ಬೋದು, ನ್ಯಾಚುರಲ್ ರಬ್ಬರ್, ಇದು ಕರೆಕ್ಟ್ ಆನ್ಸರ್ ಬರುತ್ತೆ. ಪ್ರೋಟೀನ್ ಕೂಡ ಕರೆಕ್ಟ್ ಆನ್ಸರ್ ಬರುತ್ತೆ. ಯಾಕೆ ಹೇಳಿ? ಪ್ರೋಟೀನ್ಸ್ ಪ್ರತಿಯೊಂದು ಹಸಿರು ಕಾಳುಗಳಲ್ಲಿ ಸಿಗತಕ್ಕಂತಹ ಒಂದು ನ್ಯಾಚುರಲ್ ಪಾಲಿಮರ್ ಅಂತ ಹೇಳ್ತೀವಿ. ಯಾಕಂದರೆ ಆಲ್ರೆಡಿ ನೀವು ಪೋಷಕಾಂಶಗಳು ಈ ಚಾಪ್ಟರ್ ವಿಡಿಯೋ ಕೂಡ ನಾವು ಕ್ಲಾಸ್ ಕೂಡ ಮಾಡಿದ್ವಿ. ಸೊ ಅದರಲ್ಲಿ ಅದೆಲ್ಲ ಬಂದಿದೆ. ಪ್ರೋಟೀನ್ಸ್ ಎಲ್ಲಿ ಸಿಗುತ್ತೆ, ಕಾರ್ಬೋಹೈಡ್ರೇಟ್ಸು, ವಿಟಾಮಿನ್ಸ್ ಎಲ್ಲಿ ಸಿಗುತ್ತೆ ಅಂತಕ್ಕಂಥ ಡೀಟೇಲ್ಸ್ ಆಗಿ ಒಂದು ಕ್ಲಾಸ್ನ ವಿಡಿಯೋ ಕೊಟ್ಟಿದ್ದೀನಿ. ಅದರ ವಿಡಿಯೋಸ್ನ ಕೂಡ ನಮ್ಮ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಅಲ್ಲಿ ತಾವು ಹೋಗಿ ಅದನ್ನು ನೋಡಬಹುದು. ಸೊ ಅಲ್ಲಿ ಪ್ರೋಟೀನ್ಸ್ ನಾವು ತಗೊಂಡ್ರೆ ಎಲ್ಲಿ ಸಿಗುತ್ತೆ ಹೇಳಿ? ಪ್ರೋಟೀನ್ಸ್ ಹೈ ಮಾಲಿಕ್ಯುಲರ್ ವೇಟ್ ಪಾಲಿಮರ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಪ್ರೋಟೀನ್ಸ್ ಅಂದರೆ ಹೈಯೆಸ್ಟ್ ಮಾಲಿಕ್ಯುಲರ್ ವೇಟ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ಇದು ನ್ಯಾಚುರಲ್ ಆಗಿ ಸಿಗತಕ್ಕಂತಹ ಒಂದು ಏನು ಪಾಲಿಮರ್ಸ್ ಅಂತಾನೆ ಹೇಳ್ತೀವಿ. ಇಲ್ಲಿರ್ಬೋದು ಅಸ್ಪಾರ್ಟಿಕ್ ಆಸಿಡ್ ಆಗಿರ್ಬೋದು, ಹಿಸ್ಟಾಡೈನ್ ಆಗಿರ್ಬೋದು. ಸೊ ಇವೆಲ್ಲಗಳು ಕೂಡ ಪ್ರೋಟೀನ್ಸ್ ಇರ್ತಕ್ಕಂಥ ನ್ಯಾಚುರಲ್ ಪಾಲಿಮರ್ಸ್ ಅಂತಾನೆ ಹೇಳ್ತೀವಿ. ಇನ್ನು ನ್ಯೂಕ್ಲಿಕ್ ಆಸಿಡ್ಸ್ ತಗೊಂಡ್ರೆ DNA ಮತ್ತು RNA ಇನ್ಕಾಲೆ ಜಾಸ್ತಿ ಕ್ವಶನ್ ಆಗಿತ್ತು. ನ್ಯೂಕ್ಲಿಕ್ ಆಸಿಡ್ಸ್ ಸಂಬಂಧಪಟ್ಟಂಗೆ ಏನಕ್ಕೊಂದು ಕ್ವಶನ್ ಬಂದಿತ್ತು, ಹೌದಾ? ಬಂದಿತ್ತಲ್ಲ. ಸೊ ಇದು ಕೂಡ ನ್ಯಾಚುರಲ್ ಪಾಲಿಮರ್ಸ್ ಅಂತಾನೆ ಹೇಳ್ತೀವಿ. ಅಂದರೆ ಏನು ಮಾಡ್ತೀವಿ? ನ್ಯೂಕ್ಲಿಕ್ ಆಸಿಡ್ ಟ್ರಾನ್ಸ್ಫರಿಂಗ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್ ಕೆಲಸ ಮಾಡಿದೆ ಇದೆ ಯಾವುದು? ನ್ಯೂಕ್ಲಿಕ್ ಆಸಿಡ್ ಅಂತಕ್ಕಂಥದ್ದು. ಇನ್ನು ಈ ನೈಸರ್ಗಿಕ ರಬ್ಬರ್ ಅಂತ ನೋಡ್ರಿ, ನ್ಯಾಚುರಲ್ ರಬ್ಬರ್ ಅಂತಾನೆ ಹೇಳ್ತೀವಿ. ನ್ಯಾಚುರಲ್ ರಬ್ಬರು ಸೊ ಅಲ್ಲಿ ಏನಿರುತ್ತೆ? ಐಸೋಪ್ರಿನ್ ಅಂತಕ್ಕಂಥದ್ದು ಯೂನಿಟ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದು ಕೂಡ ಗೊತ್ತಿರ್ತದೆ. ಐಸೋಪ್ರಿನ್ ಅಂತಕ್ಕಂಥ ಕೆಮಿಕಲ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಕೂಡ ನೈಸರ್ಗಿಕವಾಗಿ ಸಿಗುತ್ತೆ. ನೀವು ನೋಡಿರ್ಬೋದು ಕೆಲವೊಂದು ಕಡೆ ನಿಯರ್ ಅಬೌಟ್ ಐ ಥಿಂಕ್ ಮುರುಡೇಶ್ವರದಿಂದ ನಾವು ಟೂರ್ಗೆ ಹೋಗಿದ್ವಿ. ಅವಾಗ ಒಂದು ಫಾರೆಸ್ಟ್ ನಮ್ಗೆ ಸಿಕ್ಕಿತ್ತು. ಆ ಫಾರೆಸ್ಟ್ನಲ್ಲಿ ಪೂರ್ತಿಯಾಗಿ ರಬ್ಬರ್ ಟ್ರೀಗಳ ಒಂದು ಪ್ಲಾಂಟೇಶನ್ ಅಲ್ಲಿ ಮಾಡಿದ್ರು. ನಾವು ಕೂಡ ಅಲ್ಲಿ ಹೋಗಿ
ಗಿಡಗಳನ್ನ ನೋಡಿ ಅಲ್ಲಿ ಯಾವ ಥರ ಪ್ಲಾಂಟೇಶನ್ ಮಾಡ್ತಾರೆ, ಯಾವ ಥರ ಕಟ್ ಮಾಡಿ ಪೈಪ್ನ ಜೋಡಿಸಿ ಇಂದ ಲ್ಯಾಟೆಕ್ಸ್ನ ತೆಗಿತಾರೆ. ಸೊ ಅದು ಲ್ಯಾಟೆಕ್ಸ್ ಅಂದರೆ ಮಿಲ್ಕ್ ಇರುತ್ತಲ್ಲ ರಬ್ಬರ್ದು, ಅದನ್ನು ಯೂಸ್ ಮಾಡಿಕೊಂಡು ರಬ್ಬರ್ ಫ್ಯಾಕ್ಟ್ರಿಗೆ ಒಯ್ದು ಅಲ್ಲಿ ಅದರ ಒಂದು ಏನು ಮಾಡ್ತೀವಿ ನಾವು ಪ್ಯೂರಿಫಿಕೇಷನ್ ಮಾಡಿ ಯಾವ ರೀತಿಯಾಗಿ ಇದನ್ನು ಮಾಡ್ತಾರೆ ಅನ್ನೋದನ್ನು ನಾವು ಸಿಂಪಲ್ಲಾಗಿ ಅಲ್ಲಿ ಒಂದು ಫಾರೆಸ್ಟ್ಗೆ ಹೋಗಿ ಅಲ್ಲಿ ನಾವು ಕೂಡ ನೋಡಿದ್ವಿ. ಸೊ ನಿಮಗೇನಾದರೂ ಸಿಕ್ಕರೆ ನೀವು ಕೂಡ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನ್ಯಾಚುರಲ್ ರಬ್ಬರ್ ಟ್ರೀ ಯಾವ ಥರ ಇರುತ್ತೆ. ಸೊ ಅದರಲ್ಲಿರೋದೇ ಈ ಒಂದು ಐಸೋಪ್ರಿನ್ ಅಂತಕ್ಕಂಥ ಯೂನಿಟ್ಸ್. ಇನ್ನು ಈ ಐಸೋಪ್ರಿನ್ ಅಂದರೆ ಇನ್ನೊಂದು ಹೆಸರು ಕೊಟ್ಟಿರ್ತಾರೆ, ಅದಕ್ಕೆ ಕೆಮಿಕಲ್ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಏನಂದರೆ 2-methyl-1,3-butadiene ಅಂತ ಹೇಳ್ತೀವಿ. 2-methyl-1,3-butadiene ಅಂತ ಕೂಡ ಹೇಳ್ತೀವಿ. 2-methyl-1,3-butadiene ಅಂದರೆ ಐಸೋಪ್ರಿನ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಯೂನಿಟ್ಸು ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ಕೊಟ್ಟರೆ ಏನಂದರೆ ನೈಸರ್ಗಿಕ ಪಾಲಿಮರ್ಸ್ಗೆ ಉದಾಹರಣೆ ಯಾವುದು? ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್, ನ್ಯಾಚುರಲ್ ರಬ್ಬರ್, ಮೇಲಿನ ಎಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಮೇಲಿನ ಎಲ್ಲಗಳು ಕೂಡ ಇದರಲ್ಲಿ ಬರ್ತಕ್ಕಂಥದ್ದೇ, ಯಾಕಂದರೆ ಇವೆಲ್ಲಗಳು ಕೂಡ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಪಾಲಿಮರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ, TET 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. TET 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹೀಗಿದೆ ನೋಡಿ. ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವ ಸಂಶ್ಲೇಷಿತ ಎಳೆ, ಕೃತಕ ರೇಷ್ಮೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂದ್ರೆ ಏನು? ನೈಲಾನ್ ಆಗುತ್ತಾ, ಪಾಲಿಥಿನ್, ರಯಾನ್, ಪಾಲಿಎಸ್ಟರ್, ಯಾವುದಾಗಿರ್ಬೋದು ಹೇಳಿ ಇದಕ್ಕೆ ಸರಿ ಆನ್ಸರ್? ನೈಲಾನ್ ಅಂತರೂ ಆಗಲ್ಲ, ಪಾಲಿಥಿನ್ ಆಗಲ್ಲ, ಪಾಲಿಥಿನ್ ಬ್ಯಾಗ್ಸ್ ಅಂತರೂ ಆಗಲ್ಲ, ಪಾಲಿಎಸ್ಟರ್ ಅಂತರೂ ಆಗಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಏನಂದರೆ ರಯಾನ್ ಅಂತ ಹೇಳ್ತೀವಿ. ರಯಾನ್ ಇದು ಸಿಂಥೆಟಿಕ್ ಥ್ರೆಡ್ ಕಾಲ್ಡ್ ಆಸ್ ದ ವೂಲ್ ಅಂತ ಹೇಳ್ತೀವಿ. ಸಿಂಥೆಟಿಕ್ ಥ್ರೆಡ್ ಅಂದರೆ ಇದು ಯಾವುದು? ರಯಾನ್ ಅಂತಕ್ಕಂಥದ್ದು. ಏನಿದು ಕೃತಕ ರೇಷ್ಮೆ ಅಂದರೆ ಸಿಂಥೆಟಿಕ್ ವೂಲ್ ಅಂತ ಏನೋ ಹೇಳ್ತೀವಿ. ಸೊ ನಮಗೆ ನ್ಯಾಚುರಲ್ ಏನಾದರೂ ರೇಷ್ಮೆ ಸಿಗಲಿಲ್ಲ ಅಂದರೆ ಆ ಟೈಮಲ್ಲಿ ರೇಷ್ಮೆ ಥರನೇ ಇರೋದನ್ನು ರಿಸರ್ಚ್ ಮಾಡಿದ್ರೆ ಅದರ ಹೆಸರು ಏನಪ್ಪ ಅಂದರೆ ರಯಾನ್ ಅಂತ ನಾವು ಹೇಳ್ತೀವಿ. ನೈಲಾನ್ ಅಂತ ತಗೊಂಡ್ರೆ ನಾವು ಇದಕ್ಕೆ ಏನಂತ ಹೇಳ್ತೀವಿ? ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ಸಿಂಥೆಟಿಕ್ ಫೈಬರ್ಸ್ ಅವರು ಸಿಂಥೆಟಿಕ್ ಪ್ಲಾಸ್ಟಿಕ್ ಮಟೀರಿಯಲ್ ಅಂತ ಹೇಳ್ತೀವಿ. ಸೊ ನೈಲಾನ್ ಹಗ್ಗ ಇರ್ಬೋದು, ದಾರ ಆಗಿರ್ಬೋದು, ಸೊ ಎಲ್ಲ ನೋಡಿರ್ತೀವಿ. ಸೊ ಇದೆಲ್ಲ ಕೂಡ ಏನಾಗಿರುತ್ತೆ? ಸಿಂಥೆಟಿಕ್ ಅಂದರೆ ಮನುಷ್ಯರು ತಯಾರು ಮಾಡಿರ್ತಕ್ಕಂಥ ಪಾಲಿಮರ್ಸ್ ಇದೆಲ್ಲ. ಇನ್ನು ಪಾಲಿಥಿನ್ ತಗೊಂಡ್ರೆ ಇದು ಕೂಡ ಒಂದು ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೇಮ್ ಇದು ಕೂಡ ಸಿಂಥೆಟಿಕ್ ಪಾಲಿಮರ್ಸ್ ಅಂತಾನು ಹೇಳ್ತೀವಿ. ರೇಯಾನ್ ತಗೊಂಡ್ರೆ ಅಂದರೆ ರೇಯಾನ ಯಾವ ರೀತಿ ತಯಾರು ಮಾಡ್ತೀವಿ ಅಂದರೆ ಒಂದು ಮರದ ಏನು ತಿಳಿದಿರ್ತಲ್ಲ, ಸೊ ಅದನ್ನು ಕೃತಕವಾಗಿ ತಯಾರು ಮಾಡ್ತಾರೆ. ಡ್ರೆಸ್ಸಿಂಗ್ ಮತ್ತು ಬ್ಯಾಂಡೇಜಿಂಗ್ ಮಟೀರಿಯಲ್ಸ್ಗಳನ್ನ ಏನು ಯೂಸ್ ಮಾಡ್ತಾರೆ ಸೊ ಡಾಕ್ಟರ್ಸು, ಅದರಲ್ಲಿ ಜಾಸ್ತಿ ಯೂಸ್ ಮಾಡೋದು ಈ ಒಂದು ರೇಯಾನ್ ಅಂತಕ್ಕಂಥ ಪ್ರಾಡಕ್ಟ್. ಹೌದಾ? ಜಾಸ್ತಿ ಯೂಸ್ ಮಾಡೋದು ಎಲ್ಲಿ ಡ್ರೆಸ್ಸಿಂಗ್ ಆ್ಯಂಡ್ ಬ್ಯಾಂಡೇಜಿಂಗ್ ಏನು ಮಟೀರಿಯಲ್ ಇರುತ್ತಲ್ಲ, ಸೊ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದರೆ ನೈಸರ್ಗಿಕವಾಗಿ ಏನಾದರೂ ಶಾರ್ಟೇಜ್ ಆದರೆ ಯಾವುದು ಕಾಟನ್ ಆಗಿರ್ಬೋದು, ಆಮೇಲೆ ಜೂಟ್ ಆಗಿರ್ಬೋದು, ಏನಾದರೂ ಶಾರ್ಟೇಜ್ ಆಗಿದ್ರೆ ಆ ಒಂದು ಟೈಮ್ನಲ್ಲಿ ಬೇಕಾಗುತ್ತೆ. ಹಾಸ್ಪಿಟಲ್ ಅಂದರೆ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಡ್ರೆಸ್ಸಿಂಗ್ ಮಟೀರಿಯಲ್ಸು, ಬ್ಯಾಂಡೇಜ್ ಮಟೀರಿಯಲ್ಸ್ ಇವೆಲ್ಲಗಳು ಕೂಡ ಬೇಕಾಗುತ್ತೆ. ಸೊ ಆ ಟೈಮ್ನಲ್ಲಿ ಅವಾಗ ಅಲ್ಲಿ ಯೂಸ್ ಮಾಡೋದೇ ಇದೆ ಯಾವುದು? ರೇಯಾನ್ ಅಂತ ನಾವು ಹೇಳ್ತೀವಿ. ಇನ್ನು ಪಾಲಿಸ್ಟರ್ ತೊಗೊಂಡ್ರೆ ಇದು ಕೂಡ ಒಂದು ಟೈಪ್ ಆಫ್ ದ ಸಿಂಥೆಟಿಕ್ ರಬ್ಬರ್ ಅಂತ ಹೇಳ್ತೀವಿ. ಸಿಂಥೆಟಿಕ್ ರಬ್ಬರ್. ಸೊ ಇದು ಕೂಡ ಒಂದು ಟೈಪ್ ಆಫ್ ದ ಪಾಲಿಮರ್ಸ್. ಸೊ ಈ ಕ್ವಶನ್ 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಆನ್ಸರು ರೇಯಾನ್. ನೈಲಾನ್, ಪಾಲಿಥಿನ್, ಪಾಲಿಸ್ಟರ್ ಅಂತೂ ಆಗಲ್ಲ. ಆನ್ಸರ್ ಯಾವುದು? ಸೊ ಈ ಥರ ಕೂಡ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಹೀಗಾಗಿ ನಾವು ನ್ಯಾಚುರಲ್ ಸಿಲ್ಕ್ ಅಂದರೆ ಯಾವುದಿರುತ್ತೆ, ಆರ್ಟಿಫಿಷಿಯಲ್ ಸಿಲ್ಕ್ ಅಂದರೆ ಯಾವುದಿರುತ್ತೆ, ಆಮೇಲೆ ಪಾಲಿಥಿನ್ಗೆ ಸಂಬಂಧಪಟ್ಟಂಗೆ ಉದಾಹರಣೆಗೆ ಯಾವ್ದು ಬರುತ್ತೆ, ಅದು ಬಿಟ್ಟರೆ ನೈಲಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಯಾವ್ದು ಬರುತ್ತೆ, ಅದು ಬಿಟ್ಟರೆ ಪಾಲಿಸ್ಟರ್ಗೆ ಸಂಬಂಧಪಟ್ಟಿದಂಗೆ ಎಕ್ಸಾಂಪಲ್ ಬರುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಕೆಮಿಕಲ್ ಕಂಪೌಂಡ್ಗಳ ನೇಮ್ ಕೂಡ ತಮಗೆಲ್ಲ ಗೊತ್ತಿರುತ್ತೆ. ಸೊ ಗೊತ್ತಿದ್ದಾಗ ಮಾತ್ರ ನೀವು ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಬೋದು, ಇಲ್ಲಾಂದರೆ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಸೊ ಆ ಥರ ತಾವೆಲ್ಲರೂ ಸ್ಟಡಿಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಕ್ವಶನ್ಗಳಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕ್ವಶನ್ ನಂಬರ್ 9. ಓಕೆ, ಕ್ವಶನ್ ನಂಬರ್ 9 ಹೀಗಿದೆ ನೋಡಿ. ಜೈವಿಕ ವಿಘಟನೆಯ ಪಾಲಿಮರ್ಗಳಲ್ಲಿ ಏನಿರುತ್ತೆ?
ಇಂಗ್ಲೀಷಲ್ಲಿ ನೋಡಿ ಏನು ಹೇಳ್ತೇವೆ, ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಕಂಟೆಂಟ್ಸ್. ಬಯೋಡಿಗ್ರೇಡಬಲ್ ಅಂದರೆ ಜೈವಿಕ ವಿಘಟನೆ. ಫಸ್ಟ್ ಆಫ್ ಆಲ್ ಬಯೋಡಿಗ್ರೇಡಬಲ್ಸ್ ಅಂದ್ರೇನು ಅದನ್ನ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಬಯೋಡಿಗ್ರೇಡಬಲ್ಸ್ ಅಂದ್ರೇನು? ಮಟೀರಿಯಲ್ ಅಂಡರ್ಗೋ ಡಿಗ್ರೇಡೇಷನ್ ಆಫ್ಟರ್ ಯೂಸ್. ಬಯೋಡಿಗ್ರೇಡಬಲ್ಸ್ ಅಂದ್ರೇನು? ಯಾವುದಾದ್ರೂ ಒಂದು ವಸ್ತುವನ್ನ ಯೂಸ್ ಮಾಡಿ ನಾವು ಭೂಮಿ ಮೇಲೆ ಬಿಸಾಕಿದಾಗ ಅದು ಈಸಿಯಾಗಿ ಡಿಕಂಪೋಸಿಷನ್ ಆಗಬೇಕು. ಸೊ ಆದಾಗ ಮಾತ್ರ ಏನಾಗುತ್ತೆ, ಅದು ನಮಗೆ ಯಾವುದೇ ರೀತಿ ಹಾನಿಯನ್ನು ಉಂಟು ಮಾಡೋದಿಲ್ಲ. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಜೈವಿಕ ಪಾಲಿಮರ್ಸ್ ಅಥವಾ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ್ದು ಬರ್ತದೆ ನೋಡಿ, ಎಕ್ಸಾಂಪಲ್ ಆನ್ಸರ್ ನೋಡಿ ಯಾವ್ದು ಬರ್ತದೆ ಇಲ್ಲಿ. ಪಾಲಿಅಮೈಡ್ ಇದೆ, PVC, ಬುನಾಯಸ್, ಟೆಫ್ಲಾನ್. ಆನ್ಸರ್ ಏನು ಬರ್ತಿದ್ದು? ಪಾಲಿಅಮೈಡ್ ಪಾಲಿಮರ್ ಅಂತ ಹೇಳ್ತೀವಿ. ಈ ಪಾಲಿಅಮೈಡ್ಸ್ ಅಂದ್ರೆ ಏನು? ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ನಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥ, ಅಂದ್ರೆ ಈ ಇದು ಕೂಡ ಸಿಂಥೆಟಿಕ್ ಪಾಲಿಮರ್ ಇದೆ. ಬಟ್ ಕೆಲವು ಪಾಲಿಮರ್ಸ್ ಗಳನ್ನ ಒಂದು ಹತೋಟಿಗೆ ತರುವ ಸಲುವಾಗಿ ಏನ್ ಮಾಡ್ತಾರೆ, ಒಂದು ರಿಸರ್ಚ್ ನ ಮಾಡ್ತಾರೆ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಗಳನ್ನ. ಅಂದ್ರೆ ಅದನ್ನ ಆಫ್ಟರ್ ಯೂಸ್ ಮಾಡಿದ್ಮೇಲೆ ಅದು ಏನಾದರೂ ಮಣ್ಣಲ್ಲಿ ಮಿಕ್ಸಪ್ ಆದ್ರೆ ಈಸಿಯಾಗಿ ಡಿಕಂಪೋಸ್ ಆಗಬೇಕು. ಅಂತಹ ಪಾಲಿಮರ್ಸ್ ನಲ್ಲಿ ಬರತಕ್ಕಂಥದ್ದು ಇದು ಯಾವುದು? ಪಾಲಿಅಮೈಡ್. PVC ಏನೋ ತಗೊಂಡ್ರೆ PVC ಆಗುತ್ತೆ? ಸಾಧ್ಯನೇ ಇಲ್ಲ. PVC ಪೈಪ್ ಜಸ್ಟ್ ಒಂದು ತುಣುಕು ಹೋಗೋದು ನೋಡಿ ನೀವು ಮಣ್ಣಿನಲ್ಲಿ, ಅದೇನಾದ್ರೂ 10 ವರ್ಷ ಬಿಟ್ಟು ನೋಡಿದ್ರೆ ಅಲ್ಲೇ ಇರುತ್ತೆ, 20 ವರ್ಷ ಬಿಟ್ಟು ನೋಡಿದ್ರೆ ಅಲ್ಲೇ ಇರುತ್ತೆ, 50 ವರ್ಷ ಬಿಟ್ಟು ನೋಡಿದ್ರು ಕೂಡ ಅಲ್ಲೇ ಬಿದ್ದಿರುತ್ತೆ. ನೀವೇನಾದ್ರೂ ಅದಕ್ಕೆ ಜಾಗ ಅದ್ರದ್ದು ಎಕ್ಸ್ಚೇಂಜ್ ಮಾಡಲಿಲ್ಲ ಅಂದ್ರೆ ಸೊ ಅದು ವಿಘಟನೆ ಆಗೋದಿಲ್ಲ ಈಸಿಯಾಗಿ. ಇನ್ನು ಬುನಾಯಸ್ ಅಂದ್ರೆ ಸ್ಟೈರಿನ್ ಬ್ಯೂಟಾಡೈನ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇದು ಕೂಡ ಆಗಲ್ಲ, ಟೆಫ್ಲಾನ್ ಕೂಡ ಆಗಲ್ಲ. ಸೊ ಇವೆಲ್ಲವೂ ಕೂಡ ಹೆಂಗಿದೆ ಅಂದ್ರೆ ಇವೆಲ್ಲವೂ ಕೂಡ ಸಿಂಥೆಟಿಕ್ ಪಾಲಿಮರ್ಸ್ ಇದ್ದಾವೆ. ಸೊ ಇದು ಕೂಡ ಸಿಂಥೆಟಿಕ್, ಬಟ್ ಇವೆಲ್ಲ ಹೆಂಗಿದ್ದಾವೆ ಅಂದ್ರೆ ನಾನ್ ಬಯೋಡಿಗ್ರೇಡೇಬಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ನಾನ್ ಬಯೋಡಿಗ್ರೇಡೇಬಲ್ ಪಾಲಿಮರ್ಸ್ ಇವೆಲ್ಲವುಗಳು ಯಾವುದು? PVC, ಬುನಾಯಸ್ ಮತ್ತೆ ಟೆಫ್ಲಾನು. ಇವೆಲ್ಲವೂ ಕೂಡ ನಾನ್ ಬಯೋಡಿಗ್ರೇಡೇಬಲ್ ಪಾಲಿಮರ್ಸ್ ಇದ್ದಾವೆ. ಓಕೆ, ಅರ್ಥ ಆಯ್ತಾ? ಬಯೋಡಿಗ್ರೇಡೇಬಲ್ಸ್ ಅಂದ್ರೇನು? ಒಂದು ವಸ್ತುವನ್ನ ಯೂಸ್ ಮಾಡಿ ನಾವೇನಾದ್ರೂ ಮಣ್ಣಲ್ಲಿ ಒಕ್ಕಾಡಿದ್ರೆ, ಭೂಮಿ ಮೇಲೆ ನಾವು ಏನಾದ್ರು ಬಿಸಾಕಿದ್ರೆ ಅವಾಗ ಅದರ ಒಂದು ಡಿಕಂಪೋಷನ್ ಆಗಿ ಅದು ಮಣ್ಣಲ್ಲೇ ಬೆರೆತು ಹೋಗ್ಬೇಕು, ಮಿಕ್ಸಪ್ ಆಗಬೇಕು. ಸೊ ಅದಕ್ಕೆ ನಾವು ಅಂತ ಹೇಳ್ತೀವಿ ಬಯೋಡಿಗ್ರೇಡೇಬಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ಅಂತಹ ಪಾಲಿಮರ್ಸ್ ಯಾವುದಪ್ಪ ಅಂದ್ರೆ ಪಾಲಿಅಮೈಡ್. ಸೊ ಅದು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ತಮ್ಗೇನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕ್ಬೋದು. ಓಕೆ, ಇದು ಕೊನೆಯದಾದ ಒಂದು ಪ್ರಶ್ನೆ ಅನ್ಕೋತೀನಿ ಈ ಚಾಪ್ಟರ್ನಲ್ಲಿ. ಕೊನೆಯದಾದ ಪ್ರಶ್ನೆ ಕೂಡ ಇದೆ ಈ ಚಾಪ್ಟರ್ನಲ್ಲಿ. ಕ್ವಶನ್ ಹೇಗಿದೆ ನೋಡಿ. ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಂ ನೋಡಿ, ನೈಸರ್ಗಿಕ ಪಾಲಿಮರದ ಮೋನೋಮರ್ ಯಾವುದು? ಅಂದರೆ ಮೋನೋಮರ್ ಆಫ್ ದ ನ್ಯಾಚುರಲ್ ಪಾಲಿಮರ್. ಮೋನೋಮರ್ಸ್ ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಮೋನೋಮರ್ಸ್ ಅಂದರೆ ಒಂದು ಪಾಲಿಮರ್ನ ನಾವು ಪ್ರಿಪ್ರೇಷನ್ ಮಾಡ್ತೀವಿ. ಆ ಪಾಲಿಮರ್ ಪ್ರಿಪ್ರೇಷನ್ ಮಾಡೋ ಸಲುವಾಗಿ ಸ್ಟಾರ್ಟಿಂಗ್ನಲ್ಲಿ ನಾವು ಏನು ಮಟೀರಿಯಲ್ಗಳನ್ನು ಯೂಸ್ ಮಾಡ್ತೀವಿ ಅದನ್ನ ನಾವೇನಂತ ಹೇಳ್ತೀವಿ? ಮೋನೋಮರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿದ ಯಾವುದು? ನೈಸರ್ಗಿಕ ಪಾಲಿಮರ್ ಅಂದರೆ ನ್ಯಾಚುರಲ್ ಪಾಲಿಮರದ ಮೋನೋಮರ್ಸ್ ಯಾವುದು? ಐಸೋಪ್ರಿನ್, ನಿಯೋಪ್ರಿನ್, ಸ್ಟೈರಿನ್, PVC. ಇದಂತೂ ಆಗಲ್ಲ, ಸ್ಟೈರಿನ್ ಅಂತೂ ಆಗಲ್ಲ, PVC ಅಂತೂ ಆಗಲ್ಲ. ಯಾಕಂದ್ರೆ ಇವೆರಡುಗಳು ಕೂಡ ಏನಿದಾವೆ? ಎರಡು ಕೂಡ ಏನು ಸಿಂಥೆಟಿಕ್ ಪಾಲಿಮರ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಯಾವುದು? ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಅದರ ಸರಿಯಾದ ಆನ್ಸರ್ ಏನು? ನಿಯೋಪ್ರಿನ್, ಐಸೋಪ್ರಿನ್. ಯಾವುದು? ಐಸೋಪ್ರಿನ್. ಇನ್ನೇ ಜಸ್ಟ್ ನಿಮ್ಗೆ ಹೇಳಿದ್ದೆ, ನ್ಯಾಚುರಲ್ ಪಾಲಿಮರ್ಗೆ ಸಂಬಂಧಪಟ್ಟತಕ್ಕಂಥ ಎಕ್ಸಾಂಪಲ್ ಐಸೋಪ್ರಿನು, ನಿಯೋಪ್ರಿನ್ ಅಲ್ಲ. ಇವೆಲ್ಲಗಳು ಕೂಡ ಸಿಂಥೆಟಿಕ್ ಪಾಲಿಮರ್ಸ್ ನಲ್ಲಿ ಇನ್ಕ್ಲೂಡ್ ಆಗಿರತಕ್ಕಂತಹ ಒಂದು ಮೋನೋಮರ್ಸ್ಗಳು. ಸೊ ಇಲ್ಲಿ ನಾವು ನಿಯೋಪ್ರಿನ್ ತಗೊಂಡ್ರೆ ಅದಕ್ಕೆ ಕಂಡೆನ್ಸೇಷನ್ ಪಾಲಿಮರ್ಸ್ ಇಂದ ಇದು ತಯಾರು ಮಾಡಿರ್ತಕ್ಕಂಥ ಒಂದು ಪಾಲಿಮರ್. ಇಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಯಾವುದು? 2-chloro-1,3-ಬ್ಯೂಟಾಡೈನ್ ಅಂತ ಹೇಳ್ತೀವಿ. 2-chloro-1,3-ಬ್ಯೂಟಾಡೈನ್ ಅಂತಕ್ಕಂಥ ಕೆಮಿಕಲ್ ಅಲ್ಲೇ ಬರುತ್ತೆ. ಸ್ಟೈರಿನ್ ತಗೊಂಡ್ರೆ ಇನ್ನೊಂದು ಹೆಸರು ಕರೀತಾರೆ ಪಾಲಿಸ್ಟೈರಿನ್ ಅಂತ ಕೂಡ ಕರೀತಾರೆ. ಪಾಲಿಸ್ಟೈರಿನ್ ಅಂತ ಕೂಡ ಕರೀತಾರೆ. ಇನ್ನು ಈ PVC ಅನ್ನು ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ, PVC ಅಂತ ಹೇಳಿದ್ರೆ ಪಾಲಿಫಿನಾಲ್ ಕ್ಲೋರೈಡ್ ಅಂತ ಹೇಳ್ತಾರೆ. ಸೊ ಇದೆಲ್ಲಗಳು ಆಲ್ರೆಡಿ ತಮಗೆಲ್ಲ ಗೊತ್ತೇ ಇದೆ. ಇನ್ನು ಈ ಐಸೋಪ್ರಿನ್ ಏನಾದ್ರು ತಗೊಂಡ್ರೆ ನಾವು 2-methyl-1,3-ಬ್ಯೂಟಾಡೈನ್ ಅಂತ ಕರಿತಾರೆ. ಅದಕ್ಕೆ 2-methyl
1,3 ಬ್ಯೂಟಾಡೈನ್ ನಿಕಾ ಜಸ್ಟಿನ್ ಹೇಳಿದ್ದೆ ಆಲ್ರೆಡಿ. ಐಸೋಪ್ರೀನ್ ಅಂದರೆ 2-methyl 1,3 ಬ್ಯೂಟಾಡೈನ್ ಅಂತಕ್ಕಂಥ ಒಂದು ಕೆಮಿಕಲ್ ನೇಮ್ ಇದಕ್ಕೆ ಬರುತ್ತೆ. ಇಟ್ ಈಸ್ ಒನ್ ಟೈಪ್ ಆಫ್ ದ ಲೀನಿಯರ್ ಪಾಲಿಮರ್ ಅಂತ ಕೂಡ ಹೇಳ್ತೀವಿ. ಲೀನಿಯರ್ ಪಾಲಿಮರ್ಸ್ ಕೂಡ ಅಂತ ನಾವು ಇದಕ್ಕೆ ಹೇಳ್ತೀವಿ. ಲೀನಿಯರ್ ಪಾಲಿಮರ್ ಅಂತ ಕೂಡ ಹೇಳ್ತೀವಿ. ಇದು ಬಲೂನ್ಸ್ ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು, ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು. ಸೊ ಇವುಗಳ ಒಂದು ತಯಾರಿಕೆಯಲ್ಲಿ ಈ ಐಸೋಪ್ರೀನ್ ಯೂನಿಟ್ಸ್ಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಪಾಲಿಮರ್ಸ್ ಈ ಚಾಪ್ಟರ್ ನಿಮ್ಗೆ ಏನಾದರೂ ಜಾಸ್ತಿ ನಿಮಗೆ ಸ್ಟಡಿ ಮಾಡೋಕ್ಕೆ ಬೇಕಂತ ಏನಾದರೂ ಅನಿಸಿದ್ರೆ ಸೊ ನೀವು 12th ಕ್ಲಾಸ್ ಕೆಮಿಸ್ಟ್ರಿ ಚಾಪ್ಟರ್ನ ಕಂಪಲ್ಸರಿಯಾಗಿ ಸ್ಟಡಿ ಮಾಡಲೇಬೇಕು. ಸೊ ಇದೇ ಥರ ಕ್ವಶನ್ ಬರುತ್ತೆ ಅಂತಿಲ್ಲ. ಸೊ ಇಲ್ಲಿ ಒಂದು 5ರಿಂದ 6 ಕ್ವಶನ್ಸ್ಗಳು ಬಂದಿದೆ ಇಲ್ಲಿವರೆಗೆ. ಅಂದರೆ 2000 ಸ್ಟಾರ್ಟಿಂಗ್ನಲ್ಲಿ ಕೇಳೋದು ಯಾವ್ದು ಕ್ವಶನ್ ಇಲ್ಲಿ 2000 ಎಷ್ಟು ಕೇಳಿದ್ದು ಹೇಳ್ರಿ. 2019 ಇದೆ, 17 ಇದೆ. ಓಕೆ, 17ರಿಂದ ನಾವು ಅಲ್ಲಿ ತೊಗೊಂಡಿರೋದು 17. ಸೊ ಇಲ್ಲಿವರೆಗೆ ನನ್ನ ಕಡೆ ಇತ್ತು ಕ್ವಶನ್ ಪೇಪರು. ಸೊ ಅಲ್ಲಿಂದ ಇವುಗಳನ್ನು ಸರ್ಚ್ ಮಾಡಿ ಹುಡುಕಿ ನಿಮಗೆ ತಂದಿಲ್ಲಿ ನಾನು ಹೇಳ್ತೀನಿ. ಸೊ ಇದಕ್ಕಿಂತ ಮುಂಚೆ ಎಷ್ಟೋ ಕ್ವಶನ್ ಬಂದಿರ್ಬೋದು, ಬಟ್ 2014 ಬಂದಿರ್ಬೋದು, ಬಟ್ ಕ್ವಶನ್ ಪೇಪರ್ ನನ್ನ ಕಡೆ ಅವೈಲೇಬಲ್ ಇಲ್ಲ. ಸೊ ಹೀಗಾಗಿ ನಾನು ತಗೊಂಡಿಲ್ಲ. ಸೊ ನಿಮ್ಗೆ ಏನಾದರೂ ಈ ಚಾಪ್ಟರ್ ಬಗ್ಗೆ ಹೆಚ್ಚಿಗೆ ಬೇಕಾದರೆ, ಇನ್ನೂ ಕ್ವಶನ್ಗಳು ಜಾಸ್ತಿ ಬೇಕಾಗಿದ್ದರೆ ನೀವು ಕಂಪಲ್ಸರಿಯಾಗಿ 12th ಕ್ಲಾಸ್ ಕೆಮಿಸ್ಟ್ರಿ ಪಾಲಿಮರ್ ಈ ಚಾಪ್ಟರ್ನ ಸ್ಟಡಿ ಮಾಡಲೇಬೇಕು. ಅದಕ್ಕೆ ಬೇರೆ ಏನೇ ಇಲ್ಲ. ಯಾಕಂದರೆ ಸಿಲೆಬಸ್ನಲ್ಲಿ ಕೊಟ್ಬಿಟ್ಟಿದ್ರೆ ಆಲ್ರೆಡಿ TET, ಸೆಂಟ್ರಲ್ TET, GPSTR, HSTR. ಸೊ ಪ್ರತಿಯೊಬ್ಬರು ಈ ಒಂದು ಚಾಪ್ಟರ್ನ ಪರ್ಫೆಕ್ಟ್ ಮಾಡಬೇಕು. ಪ್ರತಿ ವರ್ಷ ಈ ಚಾಪ್ಟರ್ ಸಂಬಂಧಪಟ್ಟಾಗಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ, 101% ಬಂದೇ ಬರುತ್ತೆ. ಸೊ ನನಗೆ ಕೇಳೋದಾದರೆ ನೀವು ಕಂಪಲ್ಸರಿಗೆ ಪಾಲಿಮರ್ ಚಾಪ್ಟರ್ ಪರ್ಫೆಕ್ಟಾಗಿ ಮಾಡಿ. ಸೊ ಆಲ್ರೆಡಿ ನಾವು ಸೆಕೆಂಡ್ PUC ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಹ್ಯಾಲೋಜನ್ ಡೆರಿವೇಟಿವ್ಸ್, ಹಲೋ ಅಲ್ಕೆನ್ಸಿ ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಸೊ ಅದು ಎಂಡಿಂಗ್ನಲ್ಲಿ ಬಂದಿದೆ, ಬಟ್ ಕ್ಲಾಸ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಸೊ ನಾವು ಬ್ಯುಸಿ ಇರ್ತೀವಿ ಸೊ ಕಾಲೇಜ್ ಇದರಲ್ಲಿ. ಸೊ ಹೀಗಾಗಿ ಸೊ ಕ್ಲಾಸ್ಗಳನ್ನ ಕೊಡ್ತೀವಿ ಕಂಪ್ಲೀಟಾಗಿ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಕಂಪ್ಲೀಟಾಗಿ ಕೊಡ್ತಾ ಇರ್ತೀವಿ ಹಾಗೆ ಕ್ಲಾಸ್ಗಳನ್ನ, ಏನಿಲ್ಲ. ಸೊ ನಿಮ್ಗೇನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನೊಂದು ಏನಪ್ಪ ಹೇಳೋದಂದರೆ, ನಿಮ್ಗೆ ಗೊತ್ತಿರೋ ಯಾರಾದರೂ ಸೆಕೆಂಡ್ PUC ಸ್ಟೂಡೆಂಟ್ ಇದ್ದರೆ ಅವ್ರಿಗೆ ಕೂಡ ಈ ಒಂದು ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಸೊ ಯಾಕಂದರೆ ಅವ್ರಿಗೆ ಕೂಡ ಪಾಲಿಮರ್ ಚಾಪ್ಟರ್ ಸಂಬಂಧಪಟ್ಟಂಗೆ ಕ್ವಶನ್ಗಳು ಕೂಡ ಗೊತ್ತಾಗಲೇಬೇಕು. ನಾಳೆ CET ಕೂಡ ಕೊಡೋರಿರ್ತಾರೆ. ಸೊ CETನಲ್ಲಿ ಕೂಡ ಈ ಥರ ಕ್ವಶನ್ ಬರ್ತಾ ಇರುತ್ತೆ. ಸೊ ಅಲ್ಲಿ ಕೂಡ ಅವ್ರಿಗೆ ಯೂಸ್ ಆಗುತ್ತೆ, ಯೂಸ್ ಆಗಲ್ಲ ಅಂತಿಲ್ಲ. ಇನ್ನು ಉಳಿದ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯೂಸ್ ಆಗ್ತಕ್ಕಂತಹ ಒಂದು ಚಾಪ್ಟರ್ ಇದು ಪಾಲಿಮರ್ಸು. ಸೊ ಪ್ರತಿಯೊಬ್ಬರಿಗೂ ನಾಲೆಜ್ ಬೇಕೇ. ನೈಲಾನ್ ಬಗ್ಗೆ ನಾಲೆಜ್ ಬೇಕು, ಸಿಲ್ಕು, ಊಲು, ಸೊ ಎಲ್ಲ ಪ್ರತಿಯೊಬ್ಬರಿಗೆ ನಾಲೆಜ್ ಬೇಕೇ ಬೇಕು. ಪಾಲಿಮರ್ಸ್ ಅಂದ ಕೂಡಲೇ ಎಲ್ಲ ಬರುತ್ತೆ. ನಮ್ಮ ಯೂಸ್ ಮಾಡೋ ಪೆನ್ನು, ನಾನು ಯೂಸ್ ಮಾಡೋ ಈ ಒಂದು ಕನ್ನಡಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ನಮ್ಮ ಮೊಬೈಲ್ ಕವರ್ ಆಗಿರ್ಬೋದು, ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಆಗಿರ್ಬೋದು, ಸೊ ಎಲ್ಲ ತಯಾರಾಗಿರೋದು ಪಾಲಿಮರ್ಸ್ ಮೆಟೀರಿಯಲ್ಗಳಿಂದ. ಸೊ ಹೀಗಾಗಿ ಪ್ರತಿಯೊಬ್ಬರು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಸೈನ್ಸ್ ಸಬ್ಜೆಕ್ಟ್ ಬಂದರೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಪ್ರತಿಯೊಬ್ಬರು ಸ್ಟಡಿಯನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಓಕೆ.